ಪ್ರಾರಂಭ ಮಾಡೋಣ್ರಿ. ಮಾಡೋಣ್ರಿ. ಯಾವುದೇ ಒಂದು ಮಂಗಲ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಪ್ರಕಾರ ಯಾವ ದೇವತೆಗಳು ಮುಂತಾದವು ನೆನೆಯುವುದು ಒಂದು ಸತ್ ಸಂಪ್ರದಾಯ. ಸ್ವಸ್ತಿ ವಾಚನ ಮಾಡಬೇಕು. ಉಪದೇಶ ಕೊಡ್ಲಿ ಮುಂದೆ ಏನಕ್ಕಾಗಲ್ಲ. ಸ್ವಸ್ತಿ ವಾಚನ ತರ. ಸ್ವಸ್ತಿ ವಾಚನ ಗೊತ್ತಾಗ್ತಲ್ರಿ? ಹೇಳ್ರಿತೀರಿ. ಆಯ್ತು, ಹೇಳ್ತೀನಿ. ಅದಕ್ಕೆ ಕೂತಿನ ಒಂದು ಸ್ವಸ್ತಿ ವಾಚನ ಮಾಡುವ ಒಂದು ಸತ್ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದೇನ್ರಿ ಎಲ್ಲರೂ ಹಾರಿತ್ತು ಅದ್ರ ವಾಯರ್ ಗಾಳಿಗೆ ಸ್ವಲ್ಪ ಬರ್ತಾ ಗಾಳಿ ಜಾಸ್ತಿ ಆದ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಇಂದು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಗೊತ್ತಾಗ್ತದ್ರಿ? ಏನ್ ಗೊತ್ತಾಯ್ತು? ಗುರು ಸೌಂಡ್ 130 ಮೇಲೆ ಇಡ್ರಿ ಡೆಸಿಬಲ್. ಗುರುವೇ ಬ್ರಹ್ಮ, ಬರ್ಲಿಂಗ, ಗುರುವೇ ಸಾಕ್ಷಾತ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಮಹೇಶ್ವರ, ಗುರುವೇ ನಾರಾಯಣ, ಗುರುವೇ ಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಯಾವ ನಂಬುತ್ತಾನ ಅವನಿಗೆ ಮಾತ್ರ ತತ್ವರಂಗದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಅವನಿಗೆ ಮೋಕ್ಷ ಆಗ್ತದೆ. ಇಲ್ಲದಿದ್ದರೆ ಏನು ಹೇಳಿದ್ನಲ್ಲ, ಅಂಡಜ 21, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಹೀಗೆ 4 ವಿಧದ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು. ಯಾವ ಜೀವರಾಶಿಯೂ ಈ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಹಂಬಲ ಇಲ್ಲ. ಹಾಕದಟ್ಟ ತಿಂತಾವ, ನೀರು ಕುಡಿಸೋರು ಕುಡಿತಾವ, ಗಳೆ ಗಾಡಿ ಹೆಂಗೆ ತಿರುಗಾಡ್ತಾವ. ಮನುಷ್ಯ ಹಂಗಲ್ಲ. ಸ್ವಲ್ಪ ಅಡಿಯೊಳಗೆ ಉಣ ಒಂದು ಉಪ್ಪು ಕಂಬಿ ಇದ್ದಿತ್ತಂದ್ರೆ ಉಪ್ಪು ಕಂಬಿದ್ದ ಜರ ಉಪ್ಪು ಹಾಕತಾನ. ಇಷ್ಟು ಸೂಕ್ಷ್ಮದ ಮನುಷ್ಯನಿಗೆ ಇಷ್ಟೆಲ್ಲ ದಂಡದ ಮೇಲೆ ಇದೊಂದು ಇಟ್ಟದ. ಇದ್ರ ಒಳಗೊಂದದ ಮೆದುಳು ಅಂತ ಕರೀತಾರ, ಸಹಸ್ರಾರ ಚಕ್ರ ಅಂತ ಕರೀತಾರೆ. ನಿಮ್ಗೆ ಹೇಳಿನಿ. ಅದ್ರ ಉಪಯೋಗ ತಗೋಬೇಕಲ್ಲ. ಅದು ಯಾರಿಂದ ಸ್ವಂತಂತೂ ತನ್ನ ಜ್ಞಾನ ತನಗೆ ಆಗೋದಿಲ್ಲ. ಅದಕ್ಕೊಬ್ಬ ಅಧಿಕಾರಿ ಬೇಕು. ಗೊತ್ತಾಗ್ತದೆ? ಅಧಿಕಾರಿ ಹೆಂಗಿರ್ಬೇಕು? ಗಡ್ಡ ಮೀಸಿ ಬಂದವ ಗಂಡ ಹೊತ್ತೇಳಿ ಲಗ್ನ ಮಾಡ್ಕೊಳಕ್ ಬರುದಿಲ್ಲ. ಅವನ್ ಬಲ್ಲಿ ಬೇಕು ಗಂಡಸ್ತನ. ಮಲಿ ಮುಡಿಯದ ಹೆಣ್ಣ ತಂಗ ಹಾಡ್ಯದ ಇದನ್ನ ಬರೋದ್ರ ಉಪಯೋಗ ಇಲ್ಲ. ಗೊತ್ತಾಗ್ತದ್ರಿ? ಅದಕ್ಕೆ ಗುರು ಪರಿಪೂರ್ಣನಿರ್ಬೇಕು. ನಿನ್ನೆ ಒಂದು ಉದಾಹರಣೆ ಕೊಟ್ಟಿ. ಗುರು ಬದನಿಕಾಯಿ ಸಂತ್ಯಾಗ ತೋತಿದ್ದ ಸೈದಾಪುರದಾಗಂದ್ರೆ ಶಿಷ್ಯ ಕೇಳಿದ್ರೆ ಬೆದರಿಸಬಾರ್ದು ಅವನಿಗೆ. ಅವನಿಗೆ ಉತ್ತರ ಹೇಳ್ಕೋತೀರಿ, ಬದನಿಕಾಯಿ ಕೈ ಚಿಲ್ಲ ಹಾಕಿ ಗುರುವ. ಅಷ್ಟು ಸೂಕ್ಷ್ಮ ಇರ್ಬೇಕು ಗುರು ಅಂದ್ರೆ. ಹೆಂಗಿರ್ಬೇಕಂದ್ರೆ ಗೊತ್ತಾಗ್ತರಿ? ಅಂತಪ್ಪ ಗುರುವಿಗೆ ಪರಬ್ರಹ್ಮ ಸ್ವರೂಪ ಅಂತ ಕರಿಬೇಕು. ಅವನೇ ನಿಜವಾದ ಒಂದು ಭವಬಂಧನದಿಂದ ಕಡಿಗೆ ಮಾಡ್ತಾನೆ. ಬರ್ತದ? ಕೇಳ್ತದ? ಎಲ್ಲಿದ? ಅಲ್ಲಿಗ? ಆಯ್ತು, ಗೊತ್ತಾಗ್ತದ್ರಿ? ಹಾಗೆಯೇ ಇನ್ನೊಂದು ಪ್ರಕರಣ ಬರ್ತದ. ಧ್ಯಾನ ಮೂರು ಗುರೋರ್ ಮೂರ್ತಿ. ನಾವು ಯಾರನ್ನು ಧ್ಯಾನಿಸ್ಬೇಕು? ಗುರುವಿ. ಈಗ ಏನ್ ಮಾಡ್ಲಕತ್ತೀರಿ? ಪಂಚಾಕ್ಷರಿ ಹೇಳಕರೆ ಅದ್ರಾಗೆ ಗುರು ಅನ್ನತ್ತೇಳಿ ಏನ ಅವ್ರಿಗೆ ಅವಿನಾಭಾವ ಸಂಬಂಧ ಅದತ್ತೇಳಿ ಏನದು ಹೇಳ್ರಿ ಜರ. ಅದು ಮಾಡಿಕಂತ ಹೊಂಟಿವಿ. ಅದಾದ ಮೇಲೆ ಮತ್ತ ನಾವು ಬಂದಾಗ ಅಲ್ಲಿ ಶ್ರೀಶೈಲದಾಗ ಸಾಂಕೇತಿಕ ತಗೊಂಡಿವಲ್ಲ. ನಾವು ತಗೊಂಡಿದಿ ಅಲ್ಲ, ಮತ್ತೆ ಹಂಗೆ ನೆನಪು ಮಾಡಿ ಕೊಡ್ಬೇಕಾಗ್ತದ. ಗೊತ್ತಾಯ್ತ್ರಿ? ಧ್ಯಾನ ಮೂಲ ಗುರೋರ್ ಮೂರ್ತಿ, ಪೂಜಾ ಮೂಲ ಗುರೋರ್ ಪಾದ. ಗುರುವಿನ ಪಾದ ಹೊರತು ಅನ್ಯ ಪಾದ ಪೂಜೆ ಇಲ್ಲ. ನರಕ ಭಾಜನ, ಕುಂಬಿಪಾಕ ನರಕದ. ಗುರುವಿನನ್ನು ಮಾಡ್ಕೊಂಡು ಬಳಿಕ ಗುರುಪಾದವೇ ಶ್ರೇಷ್ಠ. ಮಂತ್ರ ಮೂಲ ಗುರೋರ್ ವಾಕ್ಯ. ಗುರುವಿನ ಬಾಯಿಂದ ಏನ್ ಬರ್ತದ ಮಂತ್ರ ಇರ್ತದ. ಗೊತ್ತಾಗ್ತದೆ? ಹಾಗೆಯೇ ಗುರು ಅನ್ನೋದು ಎಷ್ಟು ಒಂದು ವಿಶಾಲವಾಗ್ಯದ ಅಂದ್ರೆ ಅದರ ಅರ್ಥ ಹೇಳ್ಬೇಕಾದ್ರೆ ಸಪ್ಪಳು ಬರ್ತದೆ. ನಿನ್ನ ಅವನಿಗೆ ಮುಂದೆ ಹೋದ್ರೆ ಬೇನೆ ಗಂಟಲ ಬರ್ತದಿಲ್ರಿ. ಅವನಿಗೆ 3 ತಾಸು ಹೋದ್ರದೆ ಅಲ್ಲಿ ಕೂತು.
ಅದು ಸ್ವಲ್ಪ ಧ್ವನಿ ಇದು ಕೆಟ್ಟದ. ಮಂತ್ರ ಮೂಲ ಗುರುರ ವಾಕ್ಯ. ಗುರು ಏನ್ ಮಾತಾಡ್ತಾನ ಅದೇ ಮಂತ್ರ. ಏನಾರ ಅಂಥದಿಂಥದ್ದು ಮಾತಾಡೋದ್ರ ಗುರು ಅಧಿಕಾರ ಇದ್ದವ, ಹೌದಲ್ರಿ? ಅವನು ಏನು ಹೇಳ್ಬೇಕು ಆ ಶಿಷ್ಯನ ಒಂದು ವ್ಯಾಪ್ತಿ, ಅವನ ಒಂದು ಇದು ನೋಡ್ಕೊಂಡು ಹೇಳ್ತಿರ್ತಾನ. ಅಲ್ಲಿಂದ ಮುಕ್ತಿ ಮೂಲ ಗುರುರ್ ಕೃಪಾ. ಗುರು ಕೃಪೆ ಅವನಿಗೆ ಆಗ್ತದೆ, ಅವನಿಗೆ ಮುಕ್ತಿ ಆಗ್ತದೆ. ಅಂದ್ರೆ ಆ ಗುರು ಕೃಪೆ ಆಗ್ಬೇಕಾದ್ರೆ ಹೆಂಗೆ? ಕೈಕಾಲು ಹೊತ್ತೋದ್ರಿಂದ ಆಗ್ತದ, ಏನು ಮಾರಿ ತೋರಿಸೋದ್ರಿಂದ ಆಗ್ತದ, ಏನು ಅರಿವಿ ಹಾಕ್ಸೋದ್ರಿಂದ ಆಗ್ತದ, ಎಪ್ಪ 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 ಕೈಕಾಲು ನಡೆಸೋದ್ರಿಂದ ಆಗ್ತದೆ. ಹೆಂಗೆ ಆಗ್ತದೆ? ಗುರುವಿನಿಂದ ಗುರು ಕೃಪೆ ಸಿಗ್ಬೇಕಾದ್ರೆ ಹೆಂಗೆ ಸಿಗ್ತದೆ ಹೇಳ್ರಿ, ನೀವು ಹೇಳ್ರಿ. ಗುರುವಿನ ಕೃಪೆ ಆಗ್ಬೇಕಾದ್ರೆ ಹೆಂಗೆ? ಮತ್ಸ್ಯ ಮರಿ ನ್ಯಾಯ ಅಂತ ಇರ್ತದ. ಇವ್ರು ಹೇಳಕತ್ತಾರೆ ಗುರುವಿನ ಸೇವೆ ಮಾಡೋದ್ರಿಂದ ಸಿಗ್ತದಂತ, ಸಿಗ್ಬಹುದಂತ. ಸುಮ್ ಗುರು ಸೇವೆ ಅಂದ್ರೆ ಹೆಂಗ ಇರ್ತದ ಅಂದಾಜು? ಸೇವೆ ಅಂದ್ರೆ ಮತ್ತೆ ಈ ಗುರು ಬಂದಾಗ ಸೇವೆ ಮಾಡೋದು, ಗುರು ಸೇವೆ. ಆಯ್ತು, ಒಟ್ಟಿನ ಮುಗಿಸಿದ್ರೆ ಗುಣ ಆಯ್ತು. ಆಯ್ತು, ಎಲ್ಲಿ ನಿಂತಪ್ಪ? ಮತ್ಸ್ಯ ಮರಿ ನ್ಯಾಯ. ಮತ್ಸ್ಯ ಮರಿ ನ್ಯಾಯದಂತೆ ಗುರು ಕೃಪೆ. ಮತ್ಸ್ಯ ಅಂದ್ರೆ ಮೀನ. ಹೊಳಿಯೊಳಗೆ ಮೀನ ತತ್ತಿ ಇಡ್ತದ, ನೀರಾಗಿಟ್ರೆ ಹರ್ಕೊಂಡು ಹೋತಾವು. ಅದು ನೀರಿನ ದಂಡಿಗೆ ಬಂದು ಒಂದು ದಂಟ ಅಥವಾ ಕಲ್ಲಿಗೆ ತನ್ನಲ್ಲಿದ್ದ ಜಿಗಟ ಬಿಟ್ಟು ಅಲ್ಲಿ ತತ್ತಿ ಇರ್ತದ. ಇಟ್ಟು ತಂದ್ರೆ ಹೋಗಿ ಬಿಡ್ತದ. ಏನು ದಿವ್ಸಕ್ಕೆ 100 ಕಿಲೋಮೀಟರ್ ಗಟ್ಟಲೆ ಹೋಗ್ತದ. ಅದಕ್ಕೆ ಕಲ್ಪನೆ ಇಲ್ಲ, ನಾ ತತ್ತಿ ಇಟ್ಟಿನಿ ಮರಿ ಮಾಡುವ. ಯಾವಾಗ ಅದಕ್ಕೆ ನೆನಪಾಯ್ತು ಮರಿ, ಅಲ್ಲಿ ನೆನಪಾದ್ರೆ ಇಲ್ಲಿ ಮರಿಯೇ ಇರ್ತಾವ. ಗೊತ್ತಾದ್ರೆ ಇಲ್ಲೇನು ಅದು ಅಂತಃಕರಣ ಪೂರ್ವಕವಾಗಿ ಅದು ಮಕ್ಕಳ ಮೇಲೆ ಮೋಹ ಆಗಿದ್ರಿಂದ ಇಲ್ಲಿ ತನ್ನಿಂದ ತಾನೇ ತತ್ತಿ. ಯಾಕಂದ್ರೆ ಮೀನೇನು ಅದಕ್ಕೇನು ಕಾವು ಕೋಳಿ ಹಂಗೆ ಕಾವು ಕೊಟ್ಟು ಗರ್ಭದೊಳಗೆ ಇಟ್ಕೊಂಡು ಏನೂ ಇಲ್ಲೇ, ಅದು ನೀರಾಗ ಹರಿದಾಡೋ ಪ್ರಾಣಿ, ಹೌದಲ್ಲ? ಅಲ್ಲಿ ಏನಾಯ್ತು, ಆ ತಾಯಿ ಅಂತಃಕರಣ ಆ ಮೀನಿನ ಮೇಲಾಗದ ತತ್ತಿ ಹೊಡೆದು ಮರಿ ಅದು. ಗೊತ್ತಾಯ್ತು? ಅಂತ ಪ್ರಾಣಿಯಲ್ಲಿ ಸಹಿತ ಅಂತಃಕರಣದ. ಇನ್ನು ಒಬ್ಬಕ್ಕೆ ತಾಯಿ ಹಡದಿರ್ತಾಳ, ಅದೇ 1 ತಿಂಗಳ 2 ತಿಂಗಳಾಗಿರ್ತದೆ. ಈಗ ಮನೆ ನಳ ಆಗ್ಯಾವ. ಅವಾಗ ಹಳ್ಳ ಹೊಳಿ ಇಂಥಲ್ಲೆಲ್ಲ ಒಗಿಲಕ್ಕೆ ಹೋಗ್ತಿದ್ರು. ಆಕಿ ಒಕ್ಕೊಂಡು ಬರ್ಲಕ್ಕೆ ಹೋಗ್ತಾಳ. ಆಕಿ ಮೊಲೆಯಿಂದ ಒಮ್ಮಿಂದೊಮ್ಮೆ ಹಾಲು ಬಂದ್ಬಿಡ್ತಾವ. ಆಕಿ ಏನು ಮಾಡ್ತಾಳೆ, ನನ್ನ ಮಗು ಹಸ್ತೇಳಿ ಒತ್ತಿ ಹಿಡ್ಕೊಂಡು ಮನೆಗೆ ಬರ್ತಾಳೆ. ಬಂದು ಅದಕ್ಕೆ ಮನೆ ಕುಡಿಸ್ತಾಳೆ. ಆ ಕೂಸದ ತೊಟ್ಲಾಗ ಇಕ್ಕಿಯಳ ಹಳದಾಗ ಆ ಕೂಸು ಹಸ್ತಿದ್ದು ಈ ಮೊಲೆ ಮುಖಾಂತರದ ಕೊಡಿಸ್ಬೋದು. ಅವಾಗ ಅಂತಃಕರಣ ಓಡಿ ಬಂದು ಮರಿ ಕೊಡಿಸ್ತಾರೆ. ಅಂದ್ರೆ ಎಷ್ಟಿರ್ಬೇಕು ಇದಕ್ಕೆ ಅಂತಃಕರಣ ಅಥವಾ ಸೇವೆ. ಗುರುವಿನ ಒಂದು ಇದು ಅದು ಪಡೀದು ಹೆಂಗೆ ಅಂದ್ರೆ ಇದಕ್ಕೊಂದು ಲೆಕ್ಕ. ಈಗ ಮಂಗ ಮರಿ ನ್ಯಾಯ ಇದೆ, ಮತ್ಸ್ಯ ಮರಿ ನ್ಯಾಯ ಇದೆ, ಮಾರ್ಜಾಲ ಮರಿ ನ್ಯಾಯ ಇದೆ, ಸಾಕಷ್ಟವ. ಅವೆಲ್ಲ ಹೆಂಗೆ ಇರಬೇಕು? ಅಂತಃಕರಣದಿಂದ ಕೂಡಿಕೊಂಡಿರ್ಬೇಕು. ಅದಕ್ಕೆ ಗುರುಕೃಪೆ ಆದಾಗ ಮಾತ್ರ ಮುಕ್ತಿ ಆಗ್ತದೆ. ಕೆಲವರಿಗೆ ಮುಕ್ತಿ ಅಂದ್ರೆ ಗೊತ್ತಿಲ್ಲ. ಮುಕ್ತಿ ಅಂದ್ರೆ ಏನ್ರಿ? ಮುಕ್ತಿ ಅಂದ್ರೆ ಏನು ಹೇಳ್ರಿ? ಹೇಳ್ರಿ, ನೀವು ಮಾಸ್ತರ್ ಇದ್ದೀರಿ, ನಾವೇನೇನು ಆಟ ಕಲ್ತಿಲ್ಲ. ನಾವು ಸುಮ್ಮನೆ ಇಂಥ ಗುಡಿಯಾಗದ ಕಲಿಸ್ಯಾರ ನಮ್ಗೆ. ಮುಕ್ತಿ ಅಂದ್ರೆ ಏನು? ಯಾವಾಗ ಜನನ ಮರಣಗಳ ರಹಿತನಾಗ್ತಾನೋ, ಯಾವುದು ಸ್ವಾತ್ಮಜ್ಞಾನದಲ್ಲಿ ಮೀತನು, ಅದಕ್ಕೆ ಮುಕ್ತಿ ಅಂತಾರೆ. ಆ ಮುಕ್ತಿ ಆಗಬೇಕಾದ್ರೆ ನಿಜಗುಣ ಶಿವಯೋಗಿಗಳು 6 ತೆರನಾದ ಗುರುಗಳು ಬೇಕಂತ ಹೇಳ್ಯಾರ. ಸೂಚಕ, ವಾಚಕ, ಕಾರಕ, ಕಾಮ್ಯ, ನಿಷಿದ್ಧ ಮತ್ತು ಯಾರು ವಾಚ್ಯಾರ್ಥದಲ್ಲಿ ಬೋಧಿಸಿ ಲಕ್ಷಾರ್ಥದಲ್ಲಿ ತಿಳಿಯುವಾಗಿ ಹೇಳುವ ವಿಹಿತ ಗುರು. ಬರ್ಕೊಂಡೆ ಅವ್ ಬುಡಿಸಿ ಸ್ವಲ್ಪ ಅದು ಹೇಳ್ತೀನಿ. ಅದೇ ಮೊದಲು ಅನ್ಬೇಕಲ್ಲ. 6 ತೆರನಾದ ಗುರುಗಳು ಉಂಟು. ಯಾವ್ಯಾವು? ಒಬ್ಬ ಸೂಚಕ, ಹಿಂಗ ಮಾಡ್ಕೊತ್ಕೊಂಡ್ರು ಆಯ್ತು. ಅವ ಅಲ್ಲೇ ಇವ ಇಲ್ಲೇ, ಅವ ಹೇಳ್ಯಾನತ್ ಇವ್ ಮಾಡ್ಕೊತ್ ಕೂತ್ರ. ಸೂಚಕ, ವಾಚಕ, ಬಾಯಿಲಿ ಹೇಳ್ತಾನ 4 ಮಾತು. ದೇವ್ರಂಗೆ ಇರ್ಬೇಕಪ್ಪ, ಚಲೋ ಕೆಲಸ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಬಾರ್ದು, ಹಂಗ ಹಿಂಗ ಹೇಳ್ತಾನ. ವಾಚಕ. ಕಾರಕ, ನಾ ಮಾಡ್ದಂಗೆ ಮಾಡು, ಹೋಮ ಹವನ ಯಜ್ಞ ಯಾಗ ಇವೆಲ್ಲ ಹೇಳೋರು. ಪೂಜಾ ಪುರಸ್ಕಾರ, ದೇವ್ರಿಗೆ ಹಿಂಗೆ ಮಾಡ್ಬೇಕು, ಹಿಂಗೆ ಹರಕೆ ಹೊರಬೇಕು, ಹಂಗೆ ಮಾಡ್ಬೇಕು. ಇವ ಕಾರಕ. ಇನ್ನು ಕಾಮ್ಯ ಅಂದ್ರೆ ಕೆಟ್ಟದ್ದು ವಿಚಾರ ಅವನಲ್ಲಿ ಸರಿ ಇರುವುದಿಲ್ಲ. ಆದರೂ ಅದೇನು ಅಂತಾರೆ ನೋಡ್ರಿ,
ಸರ್ವಜ್ಞಂದು ವಚನ ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಕುಚ ಹೇಮ ಸೋಂಕಿದೊಡಳೆ ಜಗದೊಳಗೆ ಅಚಲವಾಗದವರಾರು ಸರ್ವಜ್ಞತ. ಅರ್ಥ ಆಗ್ತದ್ರಿ? ಜಗತ್ ಎಲ್ಲರೂ ಹೇಳಲಿಕ್ಕೆ ಬರ್ತದ. ಹೌದೌದು. ವಚನ ಎಲ್ಲರೂ ಶುಚಿವೀರ ಸಾಧುಗಳಿದ್ದಂಗೆ ಇರ್ತಾರೆ ಅದೆಲ್ಲ. ಆದ್ರೆ ಕುಚ ಸಂಪತ್ತು ನೋಡಿದ್ರೆ ಅಚಲವಾಗ ಜಾರಿ ಬಿಡ್ತಾರಂತ ಸರ್ವಜ್ಞ ಹೇಳ್ಯಾನ. ಅಂಥವ್ರಿಗೆಲ್ಲ ಇವ್ ಕಾಮ್ಯ ಇವಂಥವು ಹೇಳೋರಲ್ಲ. ತಿಳಿತ್ರಿ? ಸೂಚಕ, ವಾಚಕ, ಕಾರಕ ಇವು ಕಾಮ್ಯಗಳು. ಇನ್ನು ನಿಷಿದ್ಧ ತಿರ್ತದ ಮದ್ದು, ಮಾಟ, ಮಂತ್ರ ಇವೆಲ್ಲ ಮಾಡ್ತಾರಲ್ಲ. ಕ್ಯಾರ ಇವು ನಿಮ್ಮ ಕಡೆ ಯಾವ ಏನು ನಮ್ಮ ಕಡೆ ಭಾಳವ ಮಾಡ್ತಾರೆ. ಅವ್ರಿಗೆ ನಿಮ್ಮ ಕಡೆ ಇವ್ರಿಗೆ ನಿಷಿದ್ಧ ಅಂದ್ರೆ ಇವನಿಗೆ ಒಂದು ತುತ್ತು ರೊಟ್ಟಿ ಹಾಕಬಾರ್ದು, ಒಂದಿಷ್ಟು ನೀರು ಕೊಡಬಾರ್ದು, ಕೆಟ್ಟದ್ದು ಇರ್ತಾನೆ. ಮತ್ತು ಯಾರು ಒಳ್ಳೆ ಗುರು ಅಂದರೆ ವಿಹಿತ ಗುರು. ವಿಹಿತ ಗುರು ಅಂದರೆ ಏನು? ವಾಚ್ಯಾರ್ಥದಲ್ಲಿ ಬೋಧಿಸಿ ಲಕ್ಷಾರ್ಥದಲ್ಲಿ ಯಾವನು ತಿಳಿಸುತ್ತಾನೆಯೋ ತಿಳಿಯುವಂತೆ ಶಿಷ್ಯರನ್ನು ತಯಾರಿಸುತ್ತಾನೆಯೋ ಅವನ ನಿಜವಾದ ಗುರು, ಒರಿಜಿನಲ್ ಗುರು. ಗೊತ್ತಾಯ್ತು ರೀ? ವಾಚ್ಯಾರ್ಥದಾಗ ಹೇಳಬೇಕು ಬಾಯಿಲೆ, ಅವನು ಲಕ್ಷಾರ್ಥದ ತಿಳ್ಕೊಬೇಕು. ಯಾಕಪ್ಪ ಹೊಗೆ ಏಟು ಬರ್ಲಕ್ಕತ್ತಲೋ ಅಂತಾನ. ಹೊಗೆ ಬರ್ಬೇಕಾದ್ರೆ ಹೆಣ್ತಿ ಏನತ್ತಾಳ? ಒಲಿ ಉರಿಯದ್ಲತ್ತಾಳ. ಒಲಿ ಉರಿದ್ರೆ ಗಡಿಗೆಯಲ್ಲಿ ಇಡ್ಲಕ್ಕೆ ಜಾಗ ಬೇಕಲ್ಲ. ಒಲಿ ಹೆಂಗೆ ಉರಿತದ? ಒಲಿ ಉರಿತದ್ರೆ ಕಟಿಗೆ ಉರಿದಿಲ್ಲ, ಹಸಿ ಇರ್ತಾವೋ ಅಥವಾ ಏನಾರು ಆಗಿರ್ಬೋದು, ಅದಕ್ಕೆ ಹೊಗೆ ಬರ್ತದೆ. ಆಕೆ ಸಹಜ ಹೇಳ್ತಾಳೆ ಒಲಿ ಉರಿಯಲ್ದಾಗ ಅದನ್ನ ನಾರು ಏನು ಮಾಡಲಿ? ಒಲಿ ಉರಿ ಅಂದ್ರೆ ನಾವೇನು ತಿಳ್ಕೊತೀವಿ? ಒಲಿನ ಸುಟ್ಟು ಹೋಗಿ ಸುಡೋದ ತಿಳ್ಕೊಳ್ಳೋದಿಲ್ಲ, ಆ ಬೆಂಕಿ ಉರಿಯೋದ ತಿಳ್ಕೊತೀವಿಲ್ಲ. ಹಾಗೆಯೇ ಒಂದು ಊರಿಗೆ, ನಿಮ್ಮ ಊರಿಗೆ ಹೊಸದಾಗಿ ಲಗ್ನ ಆದ ಒಂದು ಹುಡುಗಿ ಬಂದಿತ್ತು. ಒಂದು 5-6-7 ತಿಂಗಳಾಗಿತ್ತು. ಅವಾಗ ಇವೆಲ್ಲ ಜಲೋತ್ಸವ ಇದ್ದಿದ್ದಿಲ್ಲ, ನೀರಿಂದು. ಹೊಳಿ ಹಳ್ಳದ ನೀರು ತರ್ತಿದ್ರು. ಆ ಹುಡುಗಿ ತಲೆ ಮೇಲೆ ಕೊಡ ಇಟ್ಕೊಂಡು ಹೊಂಟಿದ್ಲು. ಹೇಳೋದ್ರಲ್ಲಿ ಒಂದು ಮುದುಕಿ ಆಕಿನೂ ಎದುರಿಗೆ ಹೊಂಟಿದ್ಲು. ಯಾಕೆ ತಂಗಿ ಎದ್ದು ಜರ್ಕಂಡು ಹೊಡೆದು ಕೇಳಿದ್ಲು. ಹೌದಾಗಿ ಎತ್ತು ಹೋಗಿ ಬಿಡ್ತಾ ಹುಡುಗಿ. ಅಂದ್ರೆ ಏನ್ರಿ ಹಿಂಗಂದ್ರೆ, ಆ ಹುಡುಗಿ ತಲೆ ಮೇಲೆ ಕೊಡ ಇಟ್ಕೊಂಡು ನೀರು ತೊಗೊಂಡು ಹೊಂಟದ. ಆ ಮುದುಕಿನೂ ನೀರು ತರಲ ಕೊಡ ತೊಗೊಂಡು ಅದನ್ನು ಹೊಂಟದ. ಯಾಕೆ ತಂಗಿ ಎದ್ದು ಜರ್ಕಂಡು ಹೊಡೆದು ಕೇಳಿದ್ಲಕಿ ಆ ಹುಡುಗಿಗೆ. ಆ ಹುಡುಗಿ ಏನು ಉತ್ತರ ಕೊಡ್ತದ? ಹೌದಾ ಈ ತೆಳಿಗೆ ಹೋಯ್ತದ ನಾಚು ಗೊತ್ತ. ಯಾಕೆ ಏನು ಹಿಂಗೆ ಏನು ತಿಳ್ಕೋಬೇಕಾಯ್ತಿದ್ರಾಗ? ಹೇಳ್ರಪ್ಪ ನೀವು ಯಾರು ಹೇಳೋರು ಬರ್ತಿದ್ರಿ ಹೇಳ್ರಿ. ಇಲ್ಲ ಗೊತ್ತಿಲ್ಲ, ನೀವು ಹೇಳ್ರಿ. ಇದು ಸರಿ ಪರಿಚಯ ನಮ್ಗೆ ಕೇಳ್ಸೋದಿಲ್ಲ. ಹಂಗ ನಿಮಗೂ ಗೊತ್ತಿಲ್ಲ ಅಂದ್ರ ಒಂದು 4-5 ತಿಂಗಳಾಗಿತ್ತು ಲಗ್ನ ಆದ ಬಳಿಕ ಅದೊಂದು 4-5 ತಿಂಗಳು ಹೊಟ್ಟೆ ಬಂದಿತ್ತು. ಆ ಮುದುಕಿ ಹೊಟ್ಟೆಲಿ ಇದ್ದೀವೇನು ಗರ್ಭಿಣಿ ಆಗಿದನ್ನು ಕೇಳೋದು ಬರೋರು ಯಾರಿಗೆ ಹಂಗ. ಆ ಮುದುಕಿ ಕಣ್ಣು ಹೊಡೆದ್ಕತ್ ಯಾಕೆ ತಂಗಿ ತಕ್ಕಿ ಹೊಟ್ಟೆ ನೋಡ್ಕೊತ. ಆ ಹುಡುಗಿಗೆ ಗೊತ್ತಾಯ್ತು ಇದೇ ಕೇಳ್ತಾಳ ಅಂತ ಹೇಳಿ. ಹೌದಾ ಅಂತೇಳಿ ನಾಚಿ ಹೋಗಿ ಬಿಡ್ತದ. ಇಬ್ರು ನೀವು ಆ ಗರ್ಭದ ಬಗ್ಗೆ ಮಾತೇ ಆಡಿಲ್ಲ, ಆದ್ರೂ ಇಬ್ರು ತಿಳ್ಕೊಂಡಿದ್ದ ಅದೇ ಗರ್ಭದ ಬಗ್ಗೆ. ಮುದುಕಿ ಕೇಳಿದ್ದು ಹೊಟ್ಟೆ ಮುಂದಕ್ಕೆ ಬಂದದ ಹೌದನಂತ ಆ ಮಾತುಗಳು ಅರ್ಥ ಹೊಂಡ್ತದ. ಆ ಹುಡುಗಿ ಏನಂತ ಸತ್ ಹೇಳ್ತ ಹೌದಾ ಅಂತ ಹೇಳ್ತ. ಆ ಹುಡುಗಿ ತಿಳ್ಕೊಂಡಿದ್ದು ಹೊಟ್ಟೆ ಆಗಿದ್ದೀನಿ ಅಂತ ಕೇಳ್ತದ ಆ ಮುದುಕಿ ಅಂತ ಹೇಳಿ ಹೌದತ್ ಹೋಯ್ತು. ಹೀಗೆ ಗುರು ಶಿಷ್ಯರು ತಯಾರಾಗ್ಬೋದು. ಗೊತ್ತಾಗ್ತದ್ರಿ? ಗುರು ಮಾತಾಡೋದ್ರಾಗ ಶಿಷ್ಯಕ್ಕೆ ತಿಳಿಯುವಂತೆ ಗುರುವಿನ ಕರ್ತವ್ಯದ. ಮತ್ ನೀವೇ ಹೇಳಿಲ್ಲ ನಮಗೆ ಏನ್ ತಿಳಿಬೇಕ್ರಿ? ನೀವು ಈಗ ಬರ್ತೀನಿ ಇಲ್ಲೇ ಕೊಡ್ರಿ ಅಂದಂಗೆ ಮಾಡ್ಬಿಟ್ಟಿರಿ. ಗಿಡದ ಬಿಡು ಕೂತು ಆ 7-8 ದಿನ ಆಯ್ತು ಕೂಳಿಲ್ಲ ನೀರಿಲ್ಲ, ಆ ಕಡೆ ಹೋಗಿರಿ, ನಾರು ಏನ್ ಮಾಡ್ಲಿ ಅಂದಂಗೆ ಆಗ್ಬಾರ್ದು. ಯಾವಾಗಲೂ ಶಿಷ್ಯರಿಗೆ ತಿವಿ ಅವ್ರಿಗೆ ಆ ತತ್ವಜ್ಞಾನದ ಬಗ್ಗೆ ಮಾಹಿತಿ ಕೊಡ್ಬೇಕು. ಗೊತ್ತಾಯ್ತ್ರಿ? ಅವಾಗ ಅವನಿಗೆ ವಿಹಿತ ಗುರು ಅಂತಾರೆ. ಗೊತ್ತಾಯ್ತ್ರಿ? ಆ ಪ್ರಕಾರ ಶ್ರೀ ಮಹಾದೇವಂಗೆ, ಸೋಮಂಗೆ, ಸತ್ಯ ಚಿದ್ರೂಪಂಗೆ, ಕಾಮಿತ ಜನ ಕಲ್ಪ ಬಹುಜಂಗೆ, ಪಾರ್ವತಿ ರಮಣ ಶ್ರೀ ಶಂಭುವಂಗೆ ವಂದಿಸಿ, ಹಾಗೆಯೇ ಅತುಲಿತಾನಂತ ಶ್ರೀ ವಿಭೂತಿ ಪುರುಷರು, ಬ್ರಹ್ಮದ್ವಾಸಿಷ್ಠ ಸಿದ್ಧಾಂತ ಪೂರ್ಣ ಬ್ರಹ್ಮೋಪದೇಶಿಕರು, ಅದ್ವೈತ ಸಾರ್ವಭೌಮರು, ತಿಳಿತವಲ್ರಿ? ಹಾಗೆಯೇ
ನನ್ನ ಲೌಕಿಕ ಹಾಗೂ ಅಲೌಕಿಕಗಳೆರಡರ ಉನ್ನತಿಗೆ ಕಾರಣೀಪುರುಷನಾದಂಥ ನನ್ನ ಗುರುವರೇಣ್ಯರ ಪದಯುಗ್ಮಗಳಲ್ಲಿ ಹಂಸ ಪಂಚಾಕ್ಷರ ಪಂಚಸ್ಥಲ ಸಮೇತ ತ್ರಿವಾರ ನಮಸ್ಕಾರಗಳನ್ನು ಅರ್ಪಿಸಿ, ಹಾಗೆಯೇ ಅಂತರಾತ್ಮ ಸ್ಥಿತಿಯಲ್ಲಿದ್ದ ನನಗೆ ಈ ದೇಹವೆಂಬ ನೆಲೆದೂರಿ ಹೋದ ಮಾತಾಪಿತೃಗಳು ಬ್ರಹ್ಮೀಭೂತರಾಗಿ ಹೋಗ್ಯಾರ. ಅವರನ್ನು ಈ ಸಮಯದಲ್ಲಿ ಇವರೆಲ್ಲರ ಸಮಕ್ಷಮ ಸ್ಮರಿಸುತ್ತಾ ಇದ್ದೇನೆ. ಹಾಗೆ ಪುರಾಧಿಪನಾದ ಮಲ್ಲಿಕಾರ್ಜುನಿಗೆ ನನಗೆ ಅನಂತ ನಮಸ್ಕಾರಗಳನ್ನು ಹೇಳಿ, ಎಲ್ಲ ಪ್ರಾಜ್ಞರು ಎಲ್ಲರೂ ತಿಳುವಳಿಕೆ ಎಲ್ಲರಿಗೂ ಗುರು ಉಪದೇಶ ಆದಂಗೆ ಕಾಣಿಸ್ತದೆ ಅಂದಾಜು. ನನಗೊಂದು ಲೆಕ್ಕ. ಇವರೆಲ್ಲರಿಗೆ ನನ್ನ ಶುಭಾಕಾಂಕ್ಷೆಗಳನ್ನು ತಿಳಿಸಿ ಮುಂದಿನ ವಿಷಯದಲ್ಲಿ ಪ್ರವಿಷ್ಟರಾಗೋಣ. ಸರಿ. ಮೊದಲನೇದ್ದು ಏನು, ನಾರದರು ಯಾವುದು ಇದು ಮಾಡ್ಕೊಂಡಿದ್ದೀವಿ ಆಗ್ಯದ. ವೈಕುಂಠ ಲೋಕಕ್ಕೆ ಹೊಂಟಾರ ನಾರದರು. ವೇಣಿಯನ್ನು ಝೈಂಕರಿಸುತ್ತ ಶ್ರೀನಿವಾಸನ ಹತ್ತಿರ ಸಪ್ತ ಹೆಡೆಗಳಿಂದ ಆ 3 ಸುರುಳಿ ಸುರುಳಿ ಅದ್ರ ಮೇಲೆ ನಾರಾಯಣ ಮಲಿಯಾನ. ಎಷ್ಟು ಸುರುಳಿ ಎಷ್ಟಿತ್ರಿ? 3 ಮ್ಯಾಲೊಂದು ಅರ್ಧ. ಕಾಲದಶಿಲೆ ಲಕ್ಷ್ಮಿ ಕುಂತಾಳ. ನಾರದ ಗುಣಗಾನ ಮಾಡುತ್ತಾಳ, ನಾರಾಯಣ ಗುಣಗಾನ ಮಾಡುತ್ತಾ ವಾದ ಕರ್ದ ಬಾರಪ್ಪ ಯಾಕೆ ದೇವ, ಭೂಮಿಯ ಮೇಲಿನ ಜನರು ಕೆಟ್ಟು ಹೋಗಿದ ಕಾಲ. ಕೃತಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬರದಿದ್ದರೆ ಹೊಡಿತಿದ್ದರು ಹಾಕಿ. ಬ್ರಹ್ಮಜ್ಞಾನಿಗೆ ಎಲ್ಲರಿಗೆಲ್ಲ ಬ್ರಹ್ಮಜ್ಞಾನಿಗೆ ಹೊಡಿತಿದ್ದರು ಕೃತಯುಗದಲ್ಲಿ. 4 ಯುಗಗಳು. ತ್ರೇತಾಯುಗದಲ್ಲಿ ಬರಲಿಲ್ಲ ಅಂದ್ರೆ ಕೆಟ್ಟ ಅಪಶಬ್ದಗಳಿಂದ ಬೈತಿದ್ರು ಶಿಷ್ಯನಿಗೆ, ಉಚ್ಚರಿಸಲಿಕ್ಕೆ ಬರಬಾರದು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ ಆಯ್ತ್ರೆ. ಆ 4 ಕೃತಯುಗದಳು ಹೊಡೆದು ಕಲಿಸ್ತಿದ್ರು ಬ್ರಹ್ಮಜ್ಞಾನ. ತ್ರೇತಾಯುಗದಳು ಕೆಟ್ಟ ಶಬ್ದದಿಂದ ಬೈತಿದ್ದರು ಬರಲಿಲ್ಲ ಅಂದ್ರೆ. ದ್ವಾಪರ ಯುಗದಲ್ಲಿ ಏನಾಯ್ತು, ಇನ್ನೊಮ್ಮೆ ಹಿಂಗೆ ಮಾಡ್ದಿಂದ ನೋಡಿ ಅದನ್ನು ತಳೋರು ಶಿಟ್ಟ. ಏನು ಹೇಳಿ ಕೊಟ್ಟಿನ ವಿಷಯ ಅಷ್ಟು ಮಾಡಲೇಬೇಕು ಅಂತ ಜರ ಬೆದರಿಸ್ತಿದ್ರು. ಈಗ ಕಲಿಯುಗದಲ್ಲಿ ಏನು ಬಂದದಂದ್ರೆ ಅವ್ರ ಕಾಲು ಬಿದ್ದು ನಾವು ಹೇಳ್ತೀವಿ ಕೇಳ್ರಪ್ಪ ಅನ್ನೋದು ಅಷ್ಟಾದ್ರೂ ಈಗ ಮಗ್ಯದ ಬಿಡ್ರಿ ಮತ್ತೇನು ಮಾಡ್ತಿರತ್ತಾರ. ಏನಾಗ್ಯದ ಆಗ್ಯದ್ರಿ. ಏನಂತಾರ ಅದಕ್ಕೆ ಇವ್ರು ಏನು ಅಂತಾರಲ್ಲ, ಆ ಶಬ್ದ ಏನೇನು ಬಳಸ್ತಾರ, ಉಪದೇಶ ಕೊಟ್ಟಿದ್ದಕ್ಕೆ ಏನೋ ಅಂತಾರ, ಆಶೀರ್ವಾದ ಆಗ್ಯದತ್ತಾರ ಏನಂತಾರ ಶಿಶುಮಕ್ಕಳು ಗುರುಗಳಿಂದ ಇದು ಆಗ್ಯದಲ್ಲಕ್ಕೆ ಏನಂತಾರ ಅಂತ ಕೇಳ್ತೀನಿ. ಗುರುಬೋಧ ಗುರುಬೋಧ ಆಗ್ಯದ, ಉಪದೇಶ ಆಗ್ಯದ, ಏನೋ ಅಂತೀರಿ. ದೀಕ್ಷೆ ಆಯ್ತು, ದೀಕ್ಷೆ ಆಗ್ಯದ್ರಿ. ಈಗೊಬ್ರು ಕೊಟ್ಟಾರ. ಏನ್ ಕೊಟ್ಟಾರ? ಪಂಚಾಕ್ಷರಿ ಮಂತ್ರ. ಪಂಚಾಕ್ಷರಿ ಅಂದ್ರೆ ಏನು? 5 ಅಕ್ಷರ ಅವ್ರಿ. ಶಿವ 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 ಹೆಂಗ ಅನ್ನೋರು ತುಟಿಲಿ ಪಟ 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 ಅನ್ನೋದು ರುದ್ರಾಕ್ಷಿ ಕೊಟ್ಟಿರ್ತಾರೆ 108. ಅದನ್ನ ಎಣಸ್ ಹೊತ್ಕೊಂಡ್ರು ಶಿವ ಶಿವ ಶಿವ, ಓಂ ನಮ ಶಿವಾಯ, ಓಂ ನಮ ದೊಗ್ಗದು. ಅದು ಏನಾಯ್ತು ಅಂದ್ರೆ, ಒಬ್ಬ ಮಹಾರಾಷ್ಟ್ರದ ಸೊಸಿ ಬಂದಿದ್ಲು ಊರಿಗೆ, ಲಗ್ನ ಮಾಡಿದ್ರು, ಅಥವಾ ತೆಲಂಗಾಣದ್ದು. ಆಕೆಗೆ ಏನೂ ಗೊತ್ತಿಲ್ಲ. ಅವ ಮಾವ ಜಳಕ ಮಾಡಿ ದೇವ್ರನ್ನ ಇದಕ್ಕೆ ಹೋಗಿ ಅವು ಎಣಿಸ್ತಿದ್ದ. ಆಕೆ ನೋಡ್ತಿದ್ದ ಹಿಂಗೆ. ನಮ್ಮ ಮಾವ ಅದು ಆಗಾನ ಊಟಕ್ಕೆ ಸಿಗಿಸೋ ದಮ್ಮನಿದ್ದು ಭಾರಿ ಬೀಜದಕ್ಕಿಂತ ದೊಡ್ಡ ರುದ್ರಾಕ್ಷಿ. ಆಕೆ ರಾತ್ರಿ ಗಂಡಕ್ಕೆ ಕೇಳ್ತಾಳೆ, ಅಲ್ರಿ ನಾನು ಕಳ್ಳಿದ್ದೀನೇನು, ನಿಮ್ಮ ಮಾವರು ದಿನ ಎಣಿಸ್ತಾರಲ್ಲ, ಯಾಕೆ ಅವತ್ತು ಕೇಳ್ದು ಅಂತ. ಅರ್ಥ ಆಗ್ತದ್ರಿ? ಜಳಕ ಮಾಡ್ತಾರೆ ಅದು ಏನ್ ಮಾಡ್ಲಿ ತಗೊಂಡು. ಯಾಕಂದ್ರೆ ಮನ್ಯಾಗ ಮತ್ತೆ ಯಾರು ಇದ್ದಿದ್ದಿಲ್ಲ, ಮುದುಕಿ ಸತ್ತಿತ್ತು. ಮಗನ ಹೆಣ್ತಿ ಅಪ್ಪ. ಆಕಿ ಸೊಸಿ ಅಂತ ಆ ಮಾವವ್ರು ಏನ್ರಿ ಅದ್ ಊಟಕ್ಕೆ ಸಿಗಿಸಿದ್ದವು ಔಡಲ್ಕಾಯಿ ಅಂತ ತೋತಾರ ನಮ್ಮವ ಅವ್ನು ನಿತ್ಯ ಎಣಿಸ್ತಾರ. ಅವ್ ಕಳು ಮಾಡ್ತೀನಿ, ಏನ್ ಮಾಡ್ಲಿ ಅವ್ ತೊಗೊಂಡ್ಬರ್ತ. ಹಿಂಗಾತು ಉಪದೇಶ ಅನ್ನೋದು. ಎಷ್ಟು ಹಾಸ್ಯಾಸ್ಪದ ಆತದ ಉಪದೇಶ. ಯಾಕಂದ್ರ ಸತ್ಯವು ಗೊತ್ತಿಲ್ಲದಕ್ಕೆ. ಯಾಕಂದ್ರೆ ಹರ್ಕತ್ತಾಗಿರ್ಲಿಲ್ಲ, ಪ್ರಾಯಕ್ಕೆ ಬಂದಿಲ್ಲ. 16-18 ವರ್ಷ ಆದ್ರೆ ಜನ ನೋಡ್ಲಿಕ್ಕೆ ಶುರು ಮಾಡ್ತದ. ಇನ್ನು 10-8-10 ವಯಸ್ಸಿಂದ ಹೆಂಗ್ ನೋಡ್ತದೆ, ಎಡಕ ಬರ್ದು ನೋಡುದಿಲ್ಲ. ಹಂಗ ಕೆಲವರು ಮುದುಕರಾದ್ರೂ ಆಧ್ಯಾತ್ಮದ ಕಡೆ ಬರ್ಬೇಕು ಅನ್ನೋ ಹಂಬಲಿಲ್ಲ. ಯಾಕ? ಆಧ್ಯಾತ್ಮ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನು? ಅತ್ಯಂತ ದುಃಖ ನಿವೃತ್ತಿ
ಪರಮಾನಂದ ಪ್ರಾಪ್ತಿ ಆಗೋದಕ್ಕೆ ಮೋಕ್ಷ ಅಂತಾರೆ. ದುಃಖ ಹೋಗಿ ಪುನಃ ಬಂದಿರಬಾರ್ದು ಮತ್ತು ಪರಮಾನಂದ ಪ್ರಾಪ್ತಿ ಆಗಬೇಕು. ಒಮ್ಮೆ ಬಂದ ಆನಂದ ಹೋಗುವುದು ಬರುವುದು ಉಂಡಾಗ ಆನಂದ ಆಗ್ತದೆ, ಮತ್ತು ಸಂಜೆ ಕಡೆ ಹೊಟ್ಟೆ ಸಿಗ್ತದೆ ಅಂದ್ರೆ ಇದಲ್ಲ. ಅಂದ್ರೆ ಉಣನೆ ಬೇಡ ಅಲ್ಲ, ಉದಾಹರಣೆ ಕೊಟ್ಟಿನಿ ಅಷ್ಟೇ. ಯಾವ ಜ್ಞಾನದಿಂದ ಆಗತಕ್ಕಂಥ ದುಃಖ ಮತ್ತು ಸಂತೋಷ ಅವು ಅವು ಯಾವಾಗಲೂ ನಿರಂತರ ಇರಬೇಕು. ದುಃಖ ಇರಬಾರ್ದು, ಸಂತೋಷವಿರುವುದು ಮುಖ್ಯ. ಇನ್ನು ತಾನು ಯಾರು ಅನ್ನುವುದು ಅರಿಬೇಕು. ಯಾರು ಬರೀ ಐತತ ಅಂದ್ರೆ ಸರಿ ನೀ ಹಿಂದಕ್ಕ ಸುಮ್ಮ ಹೊಸ್ತಾಗಿ ಬಂದ್ರೆ ಮಾಸ್ತರ್ ಎಲ್ಲ ನೀವೇರಿ ಅತ್ತಾರ. ನಿಮ್ಮ ಹೆಸರ ಮೋನಪ್ಪ ರೀ. ಜೋರ ಹೇಳ್ರಿ, ಯಾರು ಬೈತಾರ? ಮೋನಪ್ಪ. ಮೋನಪ್ಪ. ಇದೇನು ಇದೇನಿದು? ಕೈ ಯಾರ್ದು? ನಂದೇ. ನಿಮ್ಮವೇ ರೀ. ಈ ತಲಿ ನಮ್ದೇ ಮೊಳಕಾಲ ನಮ್ದೇ. ನಿಮ್ಮದೇ. ನೀವು ಎಲ್ಲಿದ್ದೀರಿ? ದೇವಸ್ಥಾನದಲ್ಲಿ. ದೇವಸ್ಥಾನದಾಗಿದ್ದೀರಿ? ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ನಿಮ್ಮ ಹೆಸರೇನು ಅಂದ್ರೆ? ಮೋನಪ್ಪ ದೇವಸ್ಥಾನದಾಗ ಹಾನ್ರಿ. ಎಲ್ಲ ನೋಡೋಣ ಒಂದ್ ಜರ ಕೊಡ್ರಿ. ಇದು ನಾ ಮೋನಪ್ಪ ಎಲ್ಲಿ ಕಾಣಂಗಿಲ್ಲ. ಇದು ಯಾರ್ದ ಕೈಯ? ಅವು ಹೇಳ್ದಮ್ರಿ. ಇದು ಕೈ ಯಾರ್ದು? ಮೋನಪ್ಪದ ಅಂತ ಮೋನಪ್ಪನ ಕೈಯ ಅಂದ್ರೆ ಮೋನಪ್ಪ ಇದಲ್ಲ ಅಂದಂಗ ಆಯ್ತು. ಮತ್ತೆ ಈ ಫೋನ್ ಯಾರ್ದನ್ನು ನಂದತ್ತೀರಿ ಅಂದ್ರೆ ನೀವು ಫೋನ್ ಅಲ್ಲಲ್ಲ, ಹೌದಲ್ಲ? ನಂದು ಅನ್ನೋದು ಬಿಟ್ಟಿರ್ತೀರಿ. ಕೈ ನಂದದು, ಕಾಲ್ ನನ್ನು ಅಂದ್ರೆ ನೀವೊಬ್ಬ ಬೇರೆ ಐತಿ. ಘಟದೃಷ್ಟ ಪುರುಷನಂತೆ ಕೊಡವನ್ನು ಎದುರಿಟ್ಟಿಗೆ ಅರಿತಾನಲ್ಲ, ಕೊಡ ಕೊಡ ಕೊಡ, ಆ ಕೊಡವು ಬೇರೆ ತಾನು ಬೇರೆ, ಹೌದಲ್ಲ? ಆ ಕೊಡನೇ ತಾನು ಆಗ್ತಾನೆ ಆಗೋದಿಲ್ಲ. ಹೇಗೋ ಇವ್ರು ಹೇಳೋದಲ್ಲ, ಮೌನಪ್ಪ ಅನ್ನೋದು ತೊಟ್ಲಾಗಿಟ್ಟ ಹೆಸರ. ಎಲ್ಲಿದ್ದೀರಿ ಮೌನಪ್ಪ? ಮೂಗನಾಗ, ತೆಲೆಗ? ಎಲ್ಲದಕ್ಕೂ ತೆಲಿನೇ ಹಾಕದು. ಎಲ್ಲರಿ ಇದ್ದೀರಿ? ಹಿರಿಯರಿಟ್ಟಿದ ಹೆಸರೇ ಮೋನಪ್ಪ. ಅದಕ್ಕೆ ನಿಜವಾದ ನಿಮ್ಮ ಹೆಸರೇನು ಗೊತ್ತಿಲ್ಲ. ನೀವೇ ನಿಮ್ಗೆ ಗೊತ್ತಿಲ್ಲ. ಎಷ್ಟು ಸಂಗ್ರಹಿಸಲ್ಕತ್ತಿರಲ್ಲ. ಗೊತ್ತಿಲ್ಲ. ನಿಮ್ಗೆ ಕೇಳಿದ್ರೆ ಹಿರಿಯರು 15 ದಿನ 20 ದಿನ ಮುತ್ತೇನ ಹೆಸರು ಅಲ್ಲಿ ಮತ್ತೆ ಯಾರು ಮನೆಗೆ ಸಾತಿರ್ತಾರಲ್ಲ ಅವ್ರ ಹೆಸರು ಉಳಿದ ಕಾಯ ಮತ್ತೆ ಹೆಸರು ಇಟ್ಟಿರ್ತಾರೆ. ಅಥವಾ ಪ್ರೇಮದಿಂದ ಈಗ ಒಂದು ನಮ್ಮನ್ನ ಹೆಸರು ಇಡ್ಲಕತ್ತಾರ, ಕರಿಲಿಕ್ಕೆ ಬರೋದಿಲ್ಲ ಅಂತ ಬಿಡ್ತಾರೆ. ಅವ್ರ ಅರ್ಥ ಇಲ್ಲ. ಅವ ಎಲ್ಲನ ಅದು ಮಾಡಿರೆ ವಿಚಾರ ಮಾಸ್ತರು, ನರಸಪ್ಪ ಮಾಸ್ತರ್, ಹೌದಲ್ರಿ? ಎಲ್ಲಿದ್ದೀರಿ ನೀವು ನರಸಪ್ಪ ಮಾಸ್ತರು? ಎದ್ಯಾಗ ಇಲ್ಲ, ಕೈಯಾಗ, ತೆರೆಯಾಗ, ಮೊಳಕಲ್ದಾಗ? ಎಲ್ಲಿ ಇಲ್ಲೇ ನೀವು. ಮತ್ತೆ ಎಲ್ಲಿ ಇಲ್ಲಿ ಅಂದ್ರು ಒಂದೊಂದು ಏನಾರು ಬೇಯ್ದ್ರೆ ಎಷ್ಟು ಸಿಟ್ಟು ಬರ್ತದಲ್ಲ. ಹಾ, ಎಲ್ಲಿ ಎಲ್ಲಿ ಇಲ್ಲೇ ಇಲ್ಲ. ಆದ್ರೂ ಅಭಿಮಾನ ಎಷ್ಟು. ಒಂದು ಕೆಟ್ಟ ಶಬ್ದ ಬೈಲಿ ಹಾಕಿ ಹೊಡಿತೀರಿ. ಇಲ್ಲಿ ತಾನೇ ತನಗೆ ಇದಿಲ್ಲ, ಪತ್ತೆ ಇಲ್ಲ. ಅಲ್ಲಿ ಹುಡುಕಲು ಮಲ್ಲಿಕಾರ್ಜುನ ಹತ್ರ ಹೋಗ್ತೀರಿ, ಅಲ್ಲಿ ಹನುಮಂದೇವ್ರ ಹತ್ರ ಹೋಗ್ತೀರಿ. ನೀವೇ ನಿಮಗೆ ಗೊತ್ತಿರ್ಬೋದು ಅವನ ಬಲ್ಲಿ ಹೋದ ಅವೇನು ಮಾಡೋ ಅವ ತೀರಾ. ಯಾಕಂದ್ರೆ ನಮ್ದು ಏನಾಗ್ಯದ, ಹಿಂದಕ್ಕೆ ಪೋಸ್ಟ್ ಕಾರ್ಡ್ ಇದ್ದು ಗೊತ್ತಿರಬೇಕು. ಈಗ ಫೋನ್ ಬಂದ್ಬಿಡ್ಕ ಅವು ಕಮ್ಮಿ ಅದು. ಒಂದು 2 ಅಡ್ರೆಸ್ ಇರ್ತಿತ್ತು, ಒಂದು ಫ್ರಾಮ್ ಅಂತ ಇರ್ತಿತ್ತು. 2 ಅಡ್ರೆಸ್ ಹಾಕಿದ್ರೆ ಇವ್ರಿಗೆ ಮುಟ್ಲಿ, ಫ್ರಾಮ್ ಅಡ್ರೆಸ್ ಹಾಕಿದ್ರೆ ಯಾರು ಹಾಕ್ಯಾರಿ ಟಪಾಲ ಅಂತ ಗೊತ್ತಾಗ್ತಿತ್ತು, ಹೌದಲ್ಲ? ಹಂಗ ನಮ್ದು ಏನಾಗ್ಯದ ಅಂದ್ರೆ ಈಗ ನಾವು ಧ್ಯಾನ ಮಾಡೋದು ಪಂಚಾಕ್ಷರಿ ಷಡಾಕ್ಷರಿ, ಇದು 2 ಅಡ್ರೆಸ್ ಹಾಕಿದ, ಆದ್ರೆ ಫ್ರಾಮ್ ಅಡ್ರೆಸ್ ಇಲ್ಲ. ಅವ ದೇವರು ಎಣಸಲ್ ಕತ್ತೇನ್ ರುದ್ರಾಕ್ಷಿ, ಆದ್ರೆ ಯಾರಿಂದ ಬಂದದ ಇದು ಅನ್ನೋದು ಹಿಂದೆ ಏನೂ ಇಲ್ಲ. ಕಾರ್ಡಿನಿಂದ ಇರ್ತದೆ ನೋಡ್ರಿ, ಫ್ರಾಮ್ ಬರ್ದಿರ್ತಾರೆ. ಇಲ್ಲೋ ನಮ್ಮ ಹೆಸರಿಲ್ಲ, ಯಾಕಂದ್ರೆ ನಮ್ಗೆ ಹೆಸರೇ ಗೊತ್ತಿಲ್ಲಲ್ಲ. ಆ ದೇವ್ರಿಗೆ ನಮ್ಮ ನಿಜವಾದ ಒರಿಜಿನಲ್ ಹೆಸರು ಹಾಕ್ಬೇಕಲ್ಲ. ಈ ಸಂಗಪ್ಪ ನಿಂಗಪ್ಪ ಮಂಗಪ್ಪ ಇವೆಲ್ಲ ನಡವರ್ಕ್ ಇಟ್ಟಿದ್ದು. ಅವು ನಿಜವಾದ ಯಾರು ನಾವು ಅದನ್ನು ಸಂಶೋಧಿಸುವುದೇ ಆಧ್ಯಾತ್ಮದ ಮುಖ್ಯ ಗುರಿ. ಸಂಶೋಧನೆ ಮಾಡುವುದೇ ಗೊತ್ತಾಗ್ತದ್ರಿ ಯಾರು ನಾನು, ಎಷ್ಟು ತಿಂತೀನಿ, ಆ ತಿಂದಷ್ಟು ಒತ್ತಾಟಿಟ್ರು ಎಷ್ಟು ಕ್ವಿಂಟಲ್ ತಿಂತೀನಿ ನಾನು ಸಾಯಿದ್ರಾಗ. ಎಷ್ಟು ನೀರು ಕುಡಿತೀವಿ ಸಾಯಿದ್ರಾಗ, ಎಷ್ಟು ನೀರು ಕುಡಿತೀವಿ. ಒಂದು ಹುಣಸೆ ಬೀಜಕ್ಕೆ ನಾವು ಕುಡಿದಷ್ಟು ನೀರು ಹಾಕಿದ್ರೆ 2 ಕೋಟಿ ರೂಪಾಯಿ ಕೊಡ್ತದೆ ಲಾಭ. ಒಂದು ಹುಣಸೆ ಗಿಡ ತಾನಿದ್ದ ಸ್ಥಳದಲ್ಲಿ ನಾವು ಏನೇನು ಕೊಡ್ತೀವಿ. ಎಷ್ಟು ಜಗತ್ತನ್ನು ಹಾಳು ಮಾಡೀವಿ. ಬಂಗಾರಕ್ಕಾಗಿ ನೆಲ ಹಡ್ತೀವಿ, ಕಬ್ಬಿಣಕ್ಕಾಗಿ ನೆಲ ಹಡ್ತೀವಿ, ಎದಕ್ಕರೆ ಬೇಕಾದ ಗಿಡಗಳೆಲ್ಲ ಸತ್ಯಾನಾಶ ಮಾಡ್ತೀವಿ. ಆದರೆ ನಮ್ಮಿಂದ ಏನು ಕೊಡುಗೆ ಇಲ್ಲ. ಯಾಕೆ? ನಾನೇ ನನಗೆ ಗೊತ್ತಿಲ್ಲ.
ಈ ಉಪದೇಶ ತಗೊಳ್ಳೋದ್ರ ಅರ್ಥ ಏನು? ನಾನು ಯಾರು, ಯಾಕೆ ಹುಟ್ಟಿದೆ, ಯಾಕೆ ಬದುಕ್ತೀನಿ ಮತ್ತು ಸಾಯ್ತೀನಿ ಯಾಕೆ, ಮರಣಾನಂತರದ ಸ್ಥಿತಿ ಏನು, ಜನನದ ಪೂರ್ವದಲ್ಲಿ ಏನಿದ್ದೆ, ಹುಟ್ಟೋದಕ್ಕಿಂತ ಮೊದಲು ಇದ್ದರೆ ನೀವು ಇಲ್ಲ ಹಾಂ ಇಲ್ಲ ಇಲ್ಲ ಅನ್ನೋದ್ರೆ ಹೆಂಗೆ ಗೊತ್ತು ನಿಮ್ಗೆ? ನೋಡಿ ಬಂದೆ. ಅದನ್ನು ಗೊತ್ತಿಲ್ಲ. ಸ್ಪೀಡ್ ಪೋಸ್ಟ್ ಆಗಿದೆ ಏನು? ಸ್ಪೀಡ್ ಪೋಸ್ಟ್ ನಿಂದ ಬಂದಿರಿ. ಇಲ್ಲ ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ ಎಲ್ಲಿದ್ರಿ? ಈಗರೇ ಕಾಣಿಸ್ತೀರಿ ನಡ್ಬರ್ಕ ಮಧ್ಯದಲ್ಲಿ ಜರ. ಸತ್ತ ನಂತರ ಎಲ್ಲಿ ಹೋಗ್ತೀರಿ? ಹಾ. ಮತ್ತೇನು ಬಿಡ್ರಿ, ಅಲ್ಲಿ ನೆಲ್ಲಾಗಿರೋ ಒತ್ತರ ಸುಟ್ಟರು ಬಿಡ್ತಾರತ್ರಿ. ಅದು ಭೌತಿಕ ದೇಹ. ಓ. ಆ ದೇಹಕ್ಕೆ ಅಭಿಮಾನಿಯಾದವ ಎಲ್ಲಿ ಹೋದ? ಹೌದಲ್ಲ? ಹೌದು. ಈ ದೇಹಕ್ಕೊಬ್ಬ ಅಭಿಮಾನಿ ಇದ್ದಾನಿಲ್ಲ, ಹಾಂ ಚಲನಶೀಲದಲ್ಲ. ಆ ಅಭಿಮಾನಿ ಹೋದ್ನಂದ್ರೆ ಇದು ಬೀಳ್ತದ ಅಲ್ಲೇ. ಸಂಜೆ ಮಾಡಿ ಉಂಡಾರ ತಿಂದಾರ ಎಲ್ಲ ಮಾಡ್ಯಾರ, ಅಗದಿ ಚಂದ ಇದ್ರು. 10 ಹೊಂಡ್ರದಾಗ ಏಳೇವಲ್ರ ಹಾಸಿಗೆ ಅಂದತ್ತಾರ. ರಾತ್ರಿನೇ ಹೋಗಿರ್ತಾನೆ ಬಿಟ್ಟು. ಹೌದಲ್ರಿ? ಹಾರ್ಟ್ ಫೇಲ್ ಆಯ್ತು, ಏನೇನು ಹೇಳ್ತಾರೆ. ಅವ ಎಲ್ಲಿ ಹೋದ? ಇದಕ್ಕೆ ದೇಹವೇ ನಾನೆಂದವ ಎಲ್ಲಿ ಹೋದ? ಮತ್ತು ಅವನ ಸಂಶೋಧನೆ ಬೇಕೋ ಬೇಡ? ಬೇಕು ಬೇಕು. ಮನುಷ್ಯನಾಗಿ ಹುಟ್ಟಿದ ಬಳಿಕ ನಾನು ಯಾರನ್ನು ತಿಳಿಬೇಕು. ಅದು ತಿಳಿಬೇಕಾದ್ರೆ ಹಲವಾರು ಸುತ್ತಿನ ಹಾದಿವ. ಆ ಹಲವಾರು ಸುತ್ತಿನ ಹಾದಿ ಪ್ರಕಾರ ಅಂತಪ್ಪ ಗುರುವನ್ನು ಹುಡುಕಿ, ಯಾಕಂದ್ರೆ ಒಂದು ಸಾಯುವ ಕೆಡುವ ಒಂದು ಹೆಣ್ಣು ಮನೆಗೆ ತರಬೇಕಾದ್ರೆ ಎಷ್ಟು ಮಂದಿ ಹೋಗಿ ನೋಡಿ ಬರ್ತೀವಿ ಆ ಹೆಣ್ಣಿಗೆ. ಹೌದು. ಕನ್ಯಾ ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಜೀಪ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಎಷ್ಟು ಪ್ರಶ್ನೆ ಕೇಳ್ತೀರಿ ಆಕಿಗೆ. ಸಾಲಿ ಎಟ್ ಕಲ್ತೀವಿ, ಓದ್ಲಿಕ್ಕೆ ಬರ್ತದ, ಅಡಿಗೆ ಬರ್ತದ, ಕೇಳ್ತಿರಿಲ್ಲ. ಎಂದೋನು ಯಾವಾಗಾರ ಒಮ್ಮೆ ಆಗಲು ಹೋಗ್ತೀವಿ, ಗಂಡ ಹೆಣ್ತಿನ ಕಾಯಂ ಇರ್ತೀವತ್ತೇನಿಲ್ಲ. ಅಂತ ಒಂದು ಹೆಣ್ಣಿಗೆ ಇಷ್ಟೆಲ್ಲ ಹುಡುಕಾಡ್ತಾರೆ ಮುಂದೆ. ಗುರು ಹೆಂಗಿರ್ಬೇಕವ? ಎಂಥವನಿಗೆ ಹುಡುಕ್ಬೇಕು ಗುರು ಅಂದರೆ? ಹೌದಲ್ರಿ? ಯಾಕಂದ್ರೆ ಗಂಡ ಹೆಣ್ತಿ ಒಮ್ಮೆ ಹೆಣ್ತಿರ ಸಾಯ್ಬೇಕು ಮೊದಲ, ಇಲ್ದ್ರೆ ಗಂಡರೇ ಸಾಯ್ಬೇಕು. ಎರಡು ಒಂದೇ ದಿನೇನು ಅಕಸ್ಮಾತ್ ಸದ್ಯದ ಪೇಪರ್ದಾಗ ಟಿವಿಯಾಗ ಬರ್ತದೆ, ಅದು ಬೇರೆ ಲಕ್ಷಾಂತರ ಜನರಲ್ಲಿ. ಆದರೆ ಇಲ್ಲಿ ಗುರು ಮತ್ತು ಶಿಷ್ಯ, ಯಾಕಂದ್ರೆ ಈ ಭವಬಂಧನದಿಂದ ಪಾರ ಮಾಡುವ ಪರಿಭವದ ಬಾಧೆಯನ್ನು ಪರಿಹರಿಸತಕ್ಕಂಥ ಗುರು ಎಂಥವನಿರಬೇಕು. ಅಂಥವನನ್ನು ಆರಿಸಿಕೊಂಡು ಅವನ ಅಡಿವರ್ಗಾಗಿ ಅವನ ಸೇವೆ ಮಾಡಿ ಅವನಿಂದ ಆ ಬ್ರಹ್ಮಜ್ಞಾನವನ್ನು ಅರಿತು, ಈ ಏನು ಶರೀರ, ಇದಕ್ಕೆ ಶರೀರಕ್ಕೆ ಇದ್ದಂಥ ಅಧಿಪತಿ ಇವೆಲ್ಲ ಒಂದು ಋಣದೊಳಗೆ ಮುಕ್ತ ಆಗ್ತದೆ. ಮೋಕ್ಷ ಅವಾಗ ಆಗ್ತದೆ. ಅರಿವಿನಿಂದ ಅರಿಯುವುದೇ ಮೋಕ್ಷ. ಮಾನಸಾದಿಗಳನ್ನು ಅರಿವಿ ತಾನೆಂದೂರೇ ಧ್ಯಾನಿಸಿ ಮೋಕ್ಷ ಹೋಗುದು. ಗುರುಗಳ ಕರ್ತವ್ಯ ಏನದ? ಮೋಕ್ಷ ಮಾಡೋದು, ಮೋಕ್ಷ ಕರುಣಿಸೋದು. ಹೆಂಗ? ಮಾನಸಾದಿಗಳನ್ನು ಅರಿವೇ ತಾನೆಂದು ಉರೇ ಧ್ಯಾನಿಸೇ ಮೋಕ್ಷಬಹುದು. ಗೊತ್ತಾಯ್ತ್ರಿ? ನೀವು ಯಾರಿದ್ರನ್ನ ಅರ್ಥ ಆಯ್ತಂದ್ರೆ, ಮಾನಸಾದಿಗಳನ್ನು ಅರಿವ ನಮ್ಮ ಮನಸ್ಸು, ನನ್ನ ಮನಸ್ಸು ಬರೋಬರಿಲ್ಲಿವತ್ತ, ತಲೆ ಬರೋಬರಿಲ್ಲತ್ತಿವಿಲ್ಲೋ ಅಂದ್ರೆ ನನ್ನ ಮನಸ್ಸು ಬರೋಬರಿಲ್ಲ ಅನ್ಕೊಂಡು ನಾನು ಬೇರೆ, ಆ ಮನಸ್ಸು ಬೇರೆ ಆಯಿತು. ನನ್ನ ಮನಸ್ಸು ಇಲ್ಲಿ ಬಿಡ್ರಿ ಅಂತೀವಿಲ್ಲೋ. ನನ್ನ ಮನಸ್ಸು ಅಂದ್ರೆ ನಾನು ಬೇರೆ, ಮನಸ್ಸು ಬೇರೆ ಆಯಿತು. ಹೌದು. ಈ ಮನಸ್ಸು ಈ ಶರೀರವನ್ನು ಎಲ್ಲ ಅರಿಯತಕ್ಕಂಥದ್ದು ಏನೊಂದು ಅರುಸ್ವರೂಪದಲ್ಲ, ಆ ಅರಿವೇ ತಾನೆಂದೂರೇ ಧ್ಯಾನಿಸಿ. ಅದೇ ತಾನು ಅಂತ ಯಾವನು ಧ್ಯಾನಿಸುತ್ತಾನೆಯೋ ಅವನಿಗೆ ಮೋಕ್ಷ ಆಗ್ತದೆ. ಈ ಜ್ಞಾನ, ಈ ಪಂಚಕರೆಯಲ್ಲಿ ಷಡಕ್ಕರೆಯಲ್ಲಿ ಅಥವಾ ತೊಳ್ಕೋತ ಬಳ್ಕೋತ್ಕೊಂಡ್ರದಾಗಲಿ ಇವ್ಯಾವೂ ದಂಡಿಗೆ ಹಚ್ಚೋದಿಲ್ಲ. ಹೌದಲ್ರಿ? ಋಷಿ ಮುನಿಗಳು ಗಡ್ಡ ನೆಲಕ್ಕೆ ಹತ್ತಿದ್ದು, ಕೂದಲ ವಿಪರೀತ ಕೂದಲು ಎದಕ್ಕೆ ಕುಂತು ಇದು ಮಾಡ್ತಿದ್ರು, ತಪಶ್ಚರ್ಯ ಮಾಡ್ತಿದ್ರು. ಮಂತ್ರ ಅಂತಿದ್ದಿಲ್ಲ, ಅವರು ಸಂಶೋಧನೆ ಮಾಡ್ತಿದ್ರು. ಋಷಿ ಮುನಿಗಳು ಗಡ್ಡೆ ಗೆಣಸು ತಿನ್ನೋದು ಈಗಿನಂಗೆ ಏನೂ ಇದ್ದಿದ್ದಿಲ್ಲ. ಫಾಸ್ಟ್ ಫುಡ್ ಇದ್ದಿದ್ದಿಲ್ಲ ಅವಾಗ, ಆಹಾರ ಧಾನ್ಯ ಇದ್ದಿದ್ದಿಲ್ಲ. ಅವರು ಎಲ್ಲಿ ಗಡ್ಡಿ ಗೆಣಸ ಹಡ್ಡಿ ತಪ್ಪಲ ತಡಿ ತಿಂದು ಇವು ಯಾವುದಕ್ಕೂ ಲೆಕ್ಕನೇ ಇಲ್ಲ. ಹಾಗಾಗಿ ಅವರು ಆ ಒಂದು ಸತ್ಯವನ್ನು ಸಂಶೋಧನೆ ಮಾಡುವುದರು, ಆಧಾರವಾದ ಬ್ರಹ್ಮನನ್ನು ಸಂಶೋಧನೆ ಮಾಡಿ ಆದೇಯವಾದ ಮಾಯೆ ಅದಕ್ಕೆ ಈ ಸೃಷ್ಟಿಯೆಲ್ಲ ರಚನಾ ಮಾಡ್ಯದನ್ನು ತಿಳ್ಕೊಂಡು ಈ ಮಾಯೆಯನ್ನು ದೂರೀಕರಿಸಿ ಆಧಾರವಾದ ಪರಬ್ರಹ್ಮ ಸ್ವರೂಪವೇ ನೀನೆಂದು ತಿಳಿಸಿಕೊಡ್ಲಕ್ಕೆ ಅವರು ಎಷ್ಟು ಮಂದಿ ಋಷಿ ಮುನಿಗಳು ಹೋಗ್ಯಾರ.
ಎಷ್ಟು ವೇದಗಳು ಬರೆದರು, ಎಷ್ಟು ಉಪನಿಷತ್ತುಗಳು ಬರೆದರು, ಎಷ್ಟು ಆಗಮ ನಿಗಮಗಳಾದವು, ಎಷ್ಟು ಸ್ಮೃತಿಗಳು ಬರೆದರು, ಎಷ್ಟು ಪುರಾಣ ಇತಿಹಾಸ ಬರೆದರು ತಿಳಿಲಿ ಅಂತ. ಅವು ಎದಕ್ಕೆ ಬರ್ದಾರ? ನಮ್ಮ ಸಲುವಾಗಿ ಬರ್ದಾರ. ಇಲ್ಲಿ ನಾವು ಮಂತ್ರ ಅನ್ಕೋತ್ಕೊಂಡ್ರತ್ ಬರ್ದಾರ. ಅದ್ರಾಗ ಏನು ಬರ್ದಾರ ಗೊತ್ತು? ಉಪನಿಷತ್ನೊಳಗೆ ಏನು 108 ಉಪನಿಷತ್ತು ಬರ್ದಾರ. 4 ವೇದಗಳು ಒಂದು ಕತ್ತಿ ಮೇಲೆ ಇರ್ತದ, ಟೊಂಕ ಮರೀತದ, ಅಷ್ಟು ವಜ್ಜ ವೇದಗಳು, ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಅಂಥ ವೇದಗಳು ಯಾಕೆ ಬರೆದ್ರು? 108 ಉಪನಿಷತ್ತುಗಳು ಯಾಕೆ ಬರೆದ್ರು? ಸ್ಮೃತಿಗಳು ಯಾಕೆ ಬರೆದ್ರು? ಪ್ರಸ್ಥಾನತ್ರಯಿಗಳು ಯಾಕೆ ಬರೆದ್ರು? ಪುರಾಣ ಇತಿಹಾಸಗಳು ಯಾಕೆ ಬರೆದ್ರು ಅಂದ್ರೆ ನಿನ್ನ ಸ್ವರೂಪವನ್ನು ತಿಳಿದು ಮುಕ್ತನಾಗುವಂತ ಬರ್ದಾರ. ಅಷ್ಟು ಅದರಾಗ ಅದೇ ಇದೆ. ಗೊತ್ತಾಯ್ತು ರೀ? ಯಾಕಂದ್ರೆ ನೀವೇ ನಿನಮಗೆ ಗೊತ್ತಿಲ್ಲ, ಆದ್ರೆ ನೀವು ಯಾರಿದ್ದೀರಿ ಅನ್ನೋದು ಗುರುತು ಮಾಡುವ ಕರ್ತವ್ಯ ಗುರುವಿನಲ್ಲಿರ್ತದೆ. ಅಂತಪ್ಪ ಗುರುವನ್ನು ನಾವು ಆರಿಸಿಕೊಂಡು ಅವನಿಗೆ ನತಮಸ್ತಕರಾಗಿ ನಮ್ಮನ್ನು ಉದ್ಧಾರ ಮಾಡಪ್ಪ, ಈ ಪರಿಭವದ ಬಾಧೆಯನ್ನು ಪರಿಹರಿಸು ಅಂತ ಬೇಡ್ಕೋತಾರ. ಗೊತ್ತಾಗ್ತದೆ? ಒಂದೇನ ಚಾಯ್ತಾನ ಅದು ಪರಿಭವದ ಬಾಧೆಯನ್ನು ಪರಿಹರಿಸಿಕೊಳ್ಬೇಕನ್ನತ್ ಕೇಳಿರಿ. ಮತ್ತು ಯಾಕಂದ್ರೆ ಮತ್ತೆ ಹುಟ್ಟುದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ 4 ಮಕ್ಕಳು ಮಾಡೋದು ಮನ್ಯಾಗ, ಮತ್ತು ಹೊಲ ಮಾಡೋದು, ಮನೆ ಮಾಡೋದು, ಮತ್ತು 108 ರೋಗ. ನೋಡ್ರಿ, ಒಬ್ಬರು ಮೊಳಕಲ್ಲರ ಶುದ್ಧವ, ಎಲ್ಲರಿಗೂ ಅಡಿಮೆ ಇರ್ತಾರೆ, ನಡಿಲಿಕ್ಕೆ ಬರೋದಿಲ್ಲ ಯಾರಿಗೆ. ಒಬ್ಬರು ಟೊಂಕ ಶುದ್ಧವೂ ಇಲ್ಲ. ರೋಗಗಳಿಗೆ ಹೆಸರು ಇಡ್ಲಕ್ಕೆ ಬರಲ್ಲ, ಅಂಥ ರೋಗಗಳು ಬರ್ಲಿಕ್ಕತ್ತೇವೆ. ಇಂಥದ್ರೊಳಗೆ ಬಿದ್ದು ಒದ್ದಾಡ್ತೀನಿ ಇನ್ನಂದ್ರೆ ಇಲ್ಲ. ನೀನು ದೈಹಿಕವಾಗಿ ಹಾಗಾಗಿದಿ. ನೀನು ನಿರ್ಲೇಪ, ನಿರತಿಶಯ, ನಿರಗನ, ನಿರ್ಲೇಪ, ನಿರವಯವ, ನಿರತಿಶಯ ಇಂಥ ಸ್ವರೂಪದವನೇನಿತ್ತು, ಯಾಕೆ ಮಣ್ಣಾಗುವುದು, ಸುಟ್ಟು ಹೋಗುವ ಶರೀರಕ್ಕೆ ನೀನು ಯಾಕೆ ಮೋಹ ಮಾಡ್ತಪ್ಪ? ಇದರೊಳಗೆ ಇದ್ದು ನೀನಾರನ್ನುವುದನ್ನು ಅರಿ. ತಿಳಿಸರಿ? ಯಾರು ನೀನು ಅನ್ನೋದು ಆ ಗುರು ತಿಳಿಸಿಕೊಡ್ತಾನೆ. ಹೆಂಗೆ ತಿಳಿಸಿಕೊಡ್ತಾನೆ? ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ತತ್ವಂ ಅಸಿ. ತತ್ವಮಸಿ ಮಹಾವಾಕ್ಯದ ವಾಚ್ಯಾರ್ಥದೊಳಗೆ ಹೇಳಿ ಲಕ್ಷಾರ್ಥದಲ್ಲಿ ಗುರು ಶಿಷ್ಯನಿಗೆ ತಿಳಿಯುವ ಹಾಗೆ ಯಾವನು ಹೇಳುತ್ತಾನೆಯೋ ಅವನಿಗೆ ನಾವು ನತಮಸ್ತಕರಾಗಬೇಕು. ಯಾಕಂದ್ರೆ ಮತ್ತೆ ಕ್ರಿಯಾಕರ್ಮದೊಳಗೆ ಹಾಕೋರು ಎಂದೂ ಗುರು ಆಗೋದಿಲ್ಲ. ವರ್ಣ ಮಾತ್ರ ಕಲಿಸಿದಾತನ ಗುರು ಒಂದೇ. ನೀವು ಹುಡುಗರಿಗೆ ಎಷ್ಟು ವಿದ್ಯಾ ಕಲಿಸಿದ ಗುರುಗಳೇ, ಮತ್ತು ಹಾದಿ ತೋರಿಸೋನು ಗುರುವೇ ಆಗ್ತಾನೆ. ಆದರೆ ಒರಿಜಿನಲ್ ನಿಜವಾದ ಗುರು ಯಾವ ಅಂದರೆ ತತ್ವಮಸಿ ಮಹಾವಾಕ್ಯದ ಅರ್ಥ ವಾಚ್ಯಾರ್ಥದಲ್ಲಿ ಬೋಧಿಸಿ ಲಕ್ಷಾರ್ಥದಲ್ಲಿ ತಿಳಿಯುವ ಹಾಗೆ ಹೇಳೋನೇ ಗುರು ಅಂತ ಅವನಿಗೆ ನಾವು ನಂಬಬೇಕು. ಅವನಿಂದ ನಾವು ದೀಕ್ಷೆ ಪಡಿಬೇಕು. ದೀಕ್ಷೆ ಪಡೆದು ಆ ಸ್ವರೂಪ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಬೇಕು. ಅಂದಾಗ ನಾವು ತಿಂದಿದ್ದಕ್ಕೆ, ಉಂಡಿದ್ದಕ್ಕೆ, ಬದುಕಿದ್ದಕ್ಕೆ, ಬಾಳಿದ್ದಕ್ಕೆ ಒಂದು ಬೆಲೆ. ಇಲ್ಲದಿದ್ದರೆ ನಾವು ಒಂದು ಪ್ರಾಣಿ ಸಮಾನ. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳೊಳಗೆ ನಮ್ಮದು ಒಂದದವ. 83,99,999 ಜೀವರಾಶಿಗಳಿಗೆ ಮಾತನಾಡೋ ಶಕ್ತಿ ಇಲ್ಲ. ಇದೊಂದೇ ಪ್ರಾಣಿ ಅದ. ಮಾನವ ಪ್ರಾಣಿ ಅಂತಾರೆ, ಮನುಷ್ಯ ಪ್ರಾಣಿ ಅಂತಾರೆ ಇಲ್ರಿ. ನಮಗೂ ಪ್ರಾಣಿನೇ ಅದ ಹೆಸರ. ಸಿಟ್ಟು ಬರ್ತದೆ ಹಂಗ. ಮನುಷ್ಯ ಪ್ರಾಣಿ ಅಂತಾರೆ, ಮಾನವ ಪ್ರಾಣಿ ಅಂತಾರೆ ಇಲ್ರಿ. ಇದೂ ಪ್ರಾಣಿನೇ. 84 ಲಕ್ಷ ಜೀವರಾಶಿ ಒಳಗೆ. ಗೊತ್ತಾಯ್ತು ರೀ? ಅದಕ್ಕೆ ಜೀವನ ಸಾರ್ಥಕ ಮಾಡ್ಕೋಬೇಕಾದ್ರೆ ಆ ಗುರುವಿನ ಹೊರತು ಯಾರಿಗೂ ಸಾಧ್ಯ ಇಲ್ಲ. ಗುರು ಹೇಳ್ತಾನೆ ಏನು? ತತ್ವಮಸಿವು ಹಾಕಿ ತತ್ ಅದು, ತ್ವಂ ಇದು, ಅಸಿ ಕೂಡಿಸು. ತತ್ ಸ್ವರೂಪವನ್ನು ತ್ವಂ ಸ್ವರೂಪದಲ್ಲಿ ಕೂಡಿಸಿ ಬಿಟ್ಟು ಬಿಡೋದೇ ತತ್ವಜ್ಞಾನದ ಗುರಿ. ಅದೇ ಮೋಕ್ಷ. ಮೋಕ್ಷ ಅಂದ್ರೆ ಏನು? ಯಾರು ಕಾಗದ ಕಟ್ಟಿ ಕೊಡೋದಿಲ್ಲ, ಪ್ಲಾಸ್ಟಿಕ್ ಚೀಲದಾಗ ಹಾಕಿ ಕೊಡೋದಿಲ್ಲ, ವ್ಯಾಪಾರಕ್ಕೆ ಬರೋದಿಲ್ಲ. ಗೊತ್ತಾಯ್ತು ರೀ? ಅರಿಯೋದು. ಯಾಕಂದ್ರೆ ಬೇಕಾದಷ್ಟು ಅರಿತಾರ, ಬೇಕಾದಷ್ಟು ಓದ್ದವ್ರು ಹರ. ಓದೋದ ಗಿಳಿ
ಅದು ಇನ್ನೊಮ್ಮೆ ಹೇಳ್ರಿ, ಹಾಡದಂತೆ ತತ್ವಂ ಇನ್ನೊಮ್ಮೆ ಹೇಳ್ರಿ ಅದು. ಹಾ? ಇನ್ನೊಮ್ಮೆ ಹೇಳ್ರಿ ಅದು ಮತ್ತೆ ರಿಪೀಟ್ ಮಾಡ್ರಿ ಅದು. ತತ್ವಮಸಿ ವಾಕ್ಯಾದಿಗಳು ತತ್ವಮಸಿ ವಾಕ್ಯ ತತ್ ಅದು ಯಾವುದು ಅದು. ಅದು ಹ್ಮ್ ಯಾಕಂದ್ರೆ ಅದಕ್ಕೆ ಹೆಸರು ಇಡ್ಲಕ್ಕೆ ಬರುದಿಲ್ಲ, ಬರೋದಿಲ್ಲ. ಹೆಸರಿಗೆ ನಿಲ್ಕೋದಿಲ್ಲ ಅದು. ತತ್ ಅದು ಲಕ್ಷ್ಯದೊಳಗೆ ಇರ್ಬೇಕದು. ಹ್ಮ್ ಹೆಸರಿಗೆ ಸಿಕ್ತು ನಮ್ ಸಾಯ್ತದ. ಹೌದು. ಗೊತ್ತಾಯ್ತರಿ? ತ್ವಂ ಇದು ಇದಕ್ಕೂ ಇಲ್ಲ, ಹೆಸರೇ ಇಲ್ಲ. ಆತ್ಮ ಪೇತ್ಮ ಎಲ್ಲವಿಲ್ಲ ಒಳಗೆ. ಹಡ್ ನೋಡೋದು ಸಿಗ್ತಾವ, ಕೊಯ್ದು ನೋಡೋದು ಸಿಗ್ತಾವ. ಡಾಕ್ಟರ್ ಎಷ್ಟು ಕೊಯ್ತಾರ, ಪೋಸ್ಟ್ ಮಾರ್ಟಮ್ ಮಾಡ್ತಾರ ನೋಡ್ರಿಲ್ಲ. ಒಂದರ ಕಂಡದನವ್ರಿಗೆ ಇಲ್ಲ. ಜೀವಿದ್ದಾಗೆ ಕೊಯ್ತಾರ, ಆಪರೇಷನ್ ಮಾಡ್ತಾರಿಲ್ಲ. ಹೌದು. ಜೀವ ಇರ್ತದ, ಹ್ಮ್ ಅವ್ರಿಗೆ ಸಿಕ್ತಾನದು. ಸಿಕ್ಕಿಲ್ಲ. ಸಂಗಪ್ಪ ನಿಂಗಪ್ಪ ಮಂಗಪ್ಪ ಆದ ಒಳಗೆ ಹೋಗಿತ್ನ ಏನೂ ಇಲ್ಲಿ. ಅದು ಇಲ್ಲವೇ ಇಲ್ಲ. ನಾವು ಇದ್ದೀವನ್ನೋ ಭ್ರಮೆ ಆಗ್ಯದ. ಆ ಭ್ರಮೆಯನ್ನು ತೆಗೆದು ನಿಜವಾಗಿ ನೀನು ಯಾರಿದ್ದೀನೋ ತಿಳಿಸಿಕೊಡುವವನೇ ಗುರು. ಗೊತ್ತಾಗ್ತದ್ರಿ? ಏನು ಹೇಳಿದ್ರೆ ನೀವು ಏನು ಅಂದ್ರಲ್ಲ, ನಾ ಏನು ಹೇಳಕತ್ತಿದ್ದೆ ನೆನಪೇ ಇರೋದು ನಾನು. ತತ್ವಮಸಿ. ಅದೇ ತತ್ವಮಸಿ ಅಂದ್ರೆ ಇದು. ಈ ವಾಕ್ಯದ ಅರ್ಥ ಯಾವನು ತಿಳಿಸಿಕೊಡ್ತಾನೆಯೋ ಅವನಿಗೆ ನಾವು ಶರಣಾಗತರಾಗಬೇಕು. ಅವನ ಸೇವೆಯನ್ನು ಮಾಡಬೇಕು. ಅವನ ಸೇವೆಯಿಂದ ಕಾಲು ಹೊತ್ತೋದು, ಕೈ ಹೊತ್ತೋದು, ಮೈ ತೊಳಸೋದಲ್ಲ, ಅಥವಾ ಅವನಿಗೆ ತುತ್ತು ಮಾಡಿ ಉಣಿಸೋದೂ ಅಲ್ಲ. ಅವನು ಯಾವ ರೀತಿ ನಮಗೆ ನಡಿ ಅಂತ ಹೇಳಿ ನಮಗೊಂದು ವಿಧಿಸ್ಯಾನ, ದಾರಿ ತೋರಿಸಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅವನ ಕಾಯ್ದೆ ಕಾನೂನು ಏನು ಅದ್ರ ಪ್ರಕಾರ ಹೋಗಬೇಕು. ಆಯ್ತು. ಅದು ಮೌಖ್ಯ ತನ್ನಿಂದ ತಾನೇ ಆಗ್ತದೆ. ಅದು ಗುರುಕೃಪೆ ಆಗ್ತದೆ. ಅದಕ್ಕೂ ಮೊದಲು ಏನು ಮಾಡಬೇಕು? ಬರೀ ಉಪದೇಶ ಕೊಡುವತ್ತೆ ಹೋಗಬಾರ್ದು. ಉಪದೇಶಕ್ಕೆ ಈತ ಯೋಗ್ಯ ಇದ್ದಾನನ್ನೋದು ಗೊತ್ತಾಗಬೇಕಲ್ಲ. ಹೌದಲ್ಲ? ಅಪ್ರಾಪ್ತ ಮೇಲೆ ನಡೆದಿಲ್ಲ. ಪ್ರಾಪ್ತ ವಯಸ್ಸಿಗೆ ಬಂದಾಗ ಹೆಂಗೆ ಮದುವೆ ಮಾಡ್ತಾರೆ, 8-10 ವರ್ಷಕ್ಕೆ ಲಗ್ನ ಮಾಡಿ ಕಳಿಸ್ತಾರೆ ಗಂಡನ ಮನೆಗೆ, ಬರೋದಿಲ್ಲ. ಅದಕ್ಕೆ ಏನಂತಾರೆ? ಸಾಧನ ಚತುಷ್ಟಯ ಸಂಪನ್ನ. ಸಾಧನ ಚತುಷ್ಟಯಗಳಂದ್ರೆ ಏನು? ವಿವೇಕ ಇರ್ಬೇಕು ಅವನ ಹತ್ರ. ವಿವೇಕ ಬುದ್ಧಿಯ ಒಂದು ಪರಿಷ್ಕರಣೆ. ಬುದ್ಧಿ ಸಂಸ್ಕಾರಗೊಂಡು ತಯಾರಾಗಿದ್ದು ವಿವೇಕ. ಬುದ್ಧಿಗಿಂತಲೂ ಮಿಗಿಲು ವಿವೇಕ. ವಿವೇಕ. ಸದಸದ್ ವಿವೇಕ. ಸತ್ಯ ಯಾವುದು, ಮಿಥ್ಯ ಯಾವುದು ವಿಂಗಡಿಸಿ ತಿಳಿಯುವುದೇ ವಿವೇಕ. ಬುದ್ಧಿ ಬೇರೆ, ಹೌದು. ಬುದ್ಧಿ ಬೇರೆ, ವಿದ್ಯೆ ಬೇರೆ. ವಿದ್ಯೆಗಿಂತಲೂ ಹೆಚ್ಚಿದ್ದು ಬುದ್ಧಿ, ಬುದ್ಧಿಯಕ್ಕಿಂತಲೂ ಹೆಚ್ಚಿದ್ದು ವಿವೇಕ. ಗೊತ್ತಾಗ್ತದೆ? ವಿವೇಕ ಇರಬೇಕು ಅವನಲ್ಲಿ. ನಂತರ ವೈರಾಗ್ಯ ಇರಬೇಕು, ವಿರಾಗತೆ ಇರಬೇಕು. ಇದಂ ನ ಮಮಃ ಅನ್ನತಕ್ಕಂಥ ಬುದ್ಧಿ ಇರಬೇಕು. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿಗಳಿರಬೇಕು. ಧ್ಯಾನ, ಧಾರಣ, ಸಮಾಧಿ, ಗುರು ಹಿರಿಯರಲ್ಲಿ ಇದು ಇಂಥ ಒಂದು 6 ಲಕ್ಷಣಗಳು. ಅಲ್ಲಿಂದ ಮುಮುಕ್ಷತ್ವ, ಷಟ್ ಸಂಪತ್ತಿ. ಮುಮುಕ್ಷತ್ವ ಅಂದ್ರೆ ನಾನು ಮುಕ್ತನಾಗಬೇಕು, ಗುರುಪುತ್ರನಾಗಬೇಕು. ಎಷ್ಟು ದಿನ ಇದು ಮಾಡಬೇಕು ಅಂಥೇಳಿ ಅವನಲ್ಲಿ ಒಂದು ನಮೂನೆ ಇದ್ರ ಮೇಲೆ ಇದು ಬರಬೇಕು, ಆಸಕ್ತಿ. ಆಸಕ್ತಿ. ಅವನಿಗೆ ಅಧಿಕಾರಿಯತ್ತ. ಇಂಥವನನ್ನು ಹಿಡಿದು ಹುಡುಕಿ ಬೋಧಿಸಬೇಕು. ಹೆಂಗೆ ಅವನಿಗೆ ಬೋಧಿಸಬೇಕು? ಅನುಬಂಧ ಚತುಷ್ಟಯಗಳ ಮುಖಾಂತರ ಉಪದೇಶ ಕೊಡಬೇಕು. ಅನುಬಂಧ ಚತುಷ್ಟಯಗಳಂದ್ರೆ ಏನು? ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. 4 ರೀತಿಯಿಂದ ಅವನಿಗೆ ಉಪದೇಶ ಕೊಡಬೇಕು. ಉಪದೇಶ ತೊಳಕ್ಕೆ ಯೋಗ್ಯ ಇದ್ದಾನೋ ಇಲ್ಲೋ, ಏನು ಸುಮ್ಮನೆ ಮಂದಿ ಮಾಡ್ತಾರಂದ್ರೆ ಬಂದು ಕೂತಾನೋ, ಅವನಿಗೆ ನಾಟೋದಿಲ್ಲ. ಅಧಿಕಾರಿ, ವಿಷಯ, ಇವನಿಗೆ ಎಷ್ಟರ ಮಟ್ಟಿಗೆ ಈಗ ತಿಳಿಸ್ಬೇಕು, ಇದು ಎಷ್ಟದ ತಾಕತ್ತ. ವಿಷಯ, ಆ ವಿಷಯಕ್ಕೆ ಇದಕ್ಕೆ ಸಂಬಂಧ ಏನದ ಅನ್ನೋದು ಅದು ಹೇಳಿಕೊಡ್ಬೇಕು. ಅಲ್ಲಿಂದ ಅದರಿಂದ ಫಲ ಏನು ತಿಳಿಸಿಕೊಡುವುದೇ ಅನುಬಂಧ ಚತುಷ್ಟಯಗಳ ಮುಖಾಂತರ ಉಪದೇಶಿಸಬೇಕು. ಗೊತ್ತಾಯ್ತು ರೀ? ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಇವುಗಳ ಮುಖಾಂತರ ನಾವು ಬೋಧಿಸಬೇಕು. ವಿನಃ ಮರಿ ಬಂದು ಕೂತಾನ ಅಂದ್ಕೊಳ್ಳಿ ಒಂದು ಮಂತ್ರ ಹೇಳ್ಕಿದ ಅನ್ಕೋತ ಹೋಗುತ್ತಂದ್ರಲ್ಲ. ಯಾಕಂದ್ರೆ ಹಾಡದ ತಂತಿ ಕುಣಿಯದೆ ನವಿಲು ಓದದ ಗಿಳಿಯೋದಿ ಫಲವೇನು ಬೆಕ್ಕು ಬರುವುದು ಅರಿಯದನ್ನಕ್ಕ. ಪಂದ್ರದ ಗಿಳಿ ಕಟ್ಟೆನ ರಾಮ್ ರಾಮ್ ಅಂತದ, ಓದ್ತದ, ಎಲ್ಲ ಮಾಡೋದು. ಅದಕ್ಕೆ ಬೆಕ್ಕು ಬರೋದು ಗೊತ್ತಾಗೋದಿಲ್ಲ. ಬೆಕ್ಕು ಪದ್ಮದ ಕುತ್ತಿಗೆ ಹಿಡಿದು ಬಿಡ್ತದೆ. ಇಲ್ಲಿ ಹೇಳಲಿಕ್ಕೆ ಕಾರಣ ಆ ಬೆಕ್ಕು ಅನ್ನೋದೇ ಮೃತ್ಯು, ಯಮ. ಬೇಕಾದಷ್ಟು ಓದ್ತಿ, ಬೇಕಾದಷ್ಟು ಶಾಣ್ಯರಂಗೆ ಮಾತಾಡ್ತಿ. ಅದು ಎಲ್ಲಿ ಕೂತಿತ್ತಂದ್ರೆ ಎಲ್ಲಿ ಬಂದು ಇದು ಇನ್ನೇ ಇಲ್ಲಿ ಹೋಗೋ ಮುಂದೆ ಗಾಡಿ ಮೇಲೆ ಗೆದ್ದು ಖರಾಸೆ ಆಗ ಹೋಗಿ ಡಿಕ್ಕಿ ಹೊಡ್ಸಿದ್ರು. ಆ ಮೃತ್ಯು ಎಲ್ಲಿ ಯಾವ ಗಿಡದ ಬುಡ ಕೂತದೋ, ರೋಡಿನ ಮೇಲೆ ಕೂತದೋ, ಮನ್ಯಾಗ ಕೂತದೋ, ಮತ್ತೆಲ್ಲಿ ಕೂತದೋ ಹೇಳು ಬರುದಿಲ್ಲ. ಆ ಗಿಳಿ ಓದ್ದಂಗೆ ಆಗಬಾರ್ದು. ಗಿಳಿ ಓದಿ ಫಲವೇನು ಬೆಕ್ಕು ಬರುವುದು ಅರಿಯದನ್ನಕ್ಕ.
ಬೆಕ್ಕ ಬರೆಯೋದು ಗೊತ್ತಿಲ್ಲ. ಅದಕ್ಕೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ ಶರಣರಂದು ಹೇಳ್ತಾರೆ. ಅದಕ್ಕೆ ನೀವು ತಿಳ್ಕೋಬೇಕು. ದಾಂದ್ರೆ ಸ್ವಲ್ಪ ವಿಶ್ರಾಂತಿ ಯೂಸ್ ಮಾಡಿ. ಏನು ಅದೊಂದು ಇಟ್ಕಂದು ಇದು ಕಟ್ಟದ ಅದನ್ನು ಒಂದು ಅಡಿಗೆಟ್ಟಿ ಅದ್ರ ಮುಂದೆ ನಾನೇ ಬಿದ್ದು ನಾನು ಸುಖ ಕೊಡಪ್ಪ ಅಂದ್ರೆ ಕೊಡಬಹುದು. ಅದು ಬೇಕತ್ತ, ಅದನ್ನು ಟೀಕಿಸುತ್ತಾ ಇಲ್ಲ ನಾನು. ಅದು ಬೇಕು. ಯಾಕಂದ್ರೆ ಅಸ್ತಿತ್ವದಲ್ಲಿ ನಂಬಿಕೆ ಬೇಕಲ್ಲ. ಇದು ದೇವಸ್ಥಾನ. ಎಷ್ಟೇ ಅದೇ ಸದ್ದ ಇಲ್ಲಿ ಚಪ್ಪಲ್ ಹಾಕೊಂಡು ಬಂದೆ, ಇಲ್ಲಿ ಬರಂಗಿದ್ದೀವನು, ಇಲ್ಲಿ ಯಾರೂ ಇಲ್ಲತ್ತು ಬಂದೇವ್ತೀವಿ, ಒಳಗೆ ಹೋಗಿದ್ದೀವನು. ಅಲ್ಲಿ ಭಾವ ಅದ. ಭಾವಕ್ಕೆ ಬೆಲೆ ಅದ ವಿನ ಅದು ದೇವರಲ್ಲ. ನಮ್ಮ ಭಾವವೇ ಅಲ್ಲಿ ದೇವರಾಗಿ ತೋರ್ತದೆ. ಚಪ್ಪಲ್ ಒಂದು 1000 ರೂಪಾಯಿ ಕೊಡ್ತೀವಿ, ಚಪ್ಪಲ್ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ಹೊಲ್ಲತ್ತೀವಿ. ಯಾಕೆ ಹೊಲ್ಲತ್ತೀವಿ? ಅಲ್ಲಿ ಭಾವ ಅದ, ದೇವರ ಇದ್ದಾನೆ. ಯಾಕಂದ್ರೆ ದೇವರು ಅಖಂಡನಿದ್ದಾನ. ಅವ ಇಷ್ಟೇಂತಿಲ್ಲ, ಬಿಂದುವಿನಕ್ಕಿಂತಲೂ ಸಣ್ಣ ಇದ್ದಾನ, ಸಿಂಧುವಿನಕ್ಕಿಂತಲೂ ದೊಡ್ಡದಿದ್ದಾನ, ಅಣುವಿಗಿಂತಲೂ ಸಣ್ಣ ಇದ್ದಾನ, ಮಹತ್ತಿಗಿಂತಲೂ ದೊಡ್ಡವನಿದ್ದಾನ. ನೀವು ಎಷ್ಟು ಸಣ್ಣವಂತೀರಿ ಅದಕ್ಕೂ ಸಣ್ಣದದ, ನೀವು ಎಷ್ಟು ದೊಡ್ಡದಂತೀರಿ ಅದಕ್ಕೂ ದೊಡ್ಡದು. ಯಾಕಂದ್ರೆ ಅವನಿಗೆ ಅಳತೆಯೇ ಇಲ್ಲ. ಅದರೊಳಗಿನ ತುಣುಕ ನಾವು ಈ ಹ್ಯಾಂಗ ಸೂರ್ಯ ಅತಿ ಉಷ್ಣತೆಯಿಂದ ಸಿಡಿದು ನವಗ್ರಹಗಳು ಸುಟ್ಟು, ಭೂಮಿ ಹುಟ್ಟಿತು, ನಕ್ಷತ್ರಗಳು ಹುಟ್ಟುದು, ಅವೆಲ್ಲ ಸೂರ್ಯನ ಒಂದು ಪುಡಿನೇ ಇಲ್ಲ ಅಂದ್ರೆ ಸುತ್ತ ಹಾಕ್ತವಿಲ್ಲ. ಸೂರ್ಯನ ಕೇಂದ್ರ ಬಿಂದು ಮಾಡಿಕೊಂಡು, ಸೂರ್ಯನಿಗೆ ಕೇಂದ್ರ ಬಿಂದು ಮಾಡ್ಕೊಂಡು ಸುತ್ತ ಹಾಕ್ತವಿಲ್ಲ. ಹಾಗೆ ನಾವು ಆ ಪರಮಾತ್ಮನಿಂದಲೇ ಬಂದೀವಿ. ಮತ್ತು ಆ ದೇವ್ರ ಇದ್ದಿದ್ದು ನಾವೆಲ್ಲಿ ಬರ್ತಿದ್ವಿ? ನಾವು ಅರ್ಜಿ ಕೊಟ್ಟಿವಿ, ಲಂಚ ಕೊಟ್ಟಿವಿ, ಹೆಂಗೆ ಬಂದೀವಿ? ಯಾಕೆ ಬಂದೀವಿ? ಬರೋ ಕಾರಣರು ಏನಿತ್ತು? ಏನೋ ಬಿಡ್ರಿ, ಅಕಸ್ಮಾತ್ ಬಂದೀವಿ ಅಂದ್ರೆ ಅವ್ರಿಗೆ ಉತ್ತರ ಇಲ್ಲ, ಅವ್ರಿಗೆ ಹೇಳೋ ಜರೂರಿ ಇಲ್ಲ. ಅಕಸ್ಮಾತ್ ಹುಟ್ಟಂಗೆ ಹುಟ್ಟಿವ್ರಿ, ಬದುಕಂಗೆ ಬದುಕ್ತೀವಿ, ತಿನ್ನಂಗೆ ತಿಂತೀವಿ, ಸಾಯಂಗೆ ಸಾಯ್ತೀವಿ. ಯಾಕ್ರೆ ಟೈರಣ್ಣ ಅನ್ನೋರಿಗೆ ನಾನು ನಿಂತ ಆಟ ಮುಂದೆ. ಹೌದ್ರೆ ಯಾವನು ಮುಮುಕ್ಷತ್ವ, ಯಾವನು ಇದರಿಂದ, ಯಾಕೆ ಗೌತಮ ಬುದ್ಧ ತಾಯಿ ತಂದೆಗಳು ಅವ್ನು ಹುಟ್ಟಿದಾಗ ಹೊರಗೆ ಬಿಟ್ಟಿದ್ದಿಲ್ಲ, ಹೊರಗಿಂದೆಲ್ಲ ನೋಡಿದ್ರು ಅವನಿಗೆ ಬದಲಾದಿತ್ತು ಹೇಳಿ. ಅವ್ನು ಒಂದಿನ ಅಕಸ್ಮಾತ್ ಹೊರಗೆ ಬಂದ, ಪ್ರಾಯಕ್ಕೆ ಬಂದಿದ್ದ. ಒಂದು ಮುದುಕು ಬಾಯಿ ಹೋಗ್ತಿತ್ತು. ಹಿಂಗ್ಯಾಕೆ ಹೋಗ್ತದೆ ಕೇಳ್ದ. ಮುದುಕಾಗಿದ್ರೆ ವಯಸ್ಸಾಗ್ಯದ, ಅದು ಬಾಯಿ ಹೋಗ್ತಾನೆ ಬಡಿ. ಮತ್ತೊಂದು ಹೋಗಿದ್ರೆ ಒಂದು ರೋಗಿ ಗಂಟು ಬಿತ್ತು, ಮಹಾರೋಗ, ನೊಣ ಎಲ್ಲ. ಇದು ಹಂಗ್ಯಾಕೆ ಕಾಣಿದ ಕೇಳ್ದ ರಾಜ. ಅದಕ್ಕೆ ರೋಗ ಬಂದದ. ಅದಕ್ಕೂ ಮುಂದೆ ಮರೆದ್ರೆ ಮತ್ತೆ ತಿರ್ಗಾಡಕ್ಕೆ ಹೋದ್ರೆ ಒಂದು ಹೆಣ ಹೊತ್ಕೊಂಡು ಹೊಂಟದ. ಅದಕ್ಕೆ ಯಾಕೆ ಮ್ಯಾಲೆ ಹೊತ್ಕೊಂಡು? ಅದು ಸತ್ತರಿದ್ರೆ ಏನೂ ಇಲ್ಲ, ಅದು ಇದು ಮಣ್ಣಗರೆ ಮುಸ್ತಾರೆ, ಇದು ಸುಟ್ಟರೆ ಬಿಡ್ತಾರೆ ಅಂತೇಳಿ. ಅಂದರೆ ಇದು ಶರೀರ ರೋಗದಿಂದ, ಮುಪ್ಪಿನಿಂದ ಮತ್ತು ಇದರಿಂದೆಲ್ಲ ಇದು ಕಡೆ ಕೊನೆಗೆ ಹೆಣ ಆಗ್ತದೆ, ಶಿವ ಹೋಗಿ ಶವ ಆಗ್ತದೆ. ಆ ಜ್ಞಾನ ಆಗುವವರೆಗೆ ಶಿವ, ಜ್ಞಾನ ಆಯ್ತು ಶವ, ಜ್ಞಾನ ಆಯ್ತಂದ್ರೆ ಶಿವ. ಆ ಜ್ಞಾನವನ್ನು ತಿಳ್ಕೊಳ್ಳುವುದೇ ಮುಕ್ತಿ. ಗೊತ್ತಾಗ್ತದ್ರಿ? ಶವಕ್ಕೆ ಶಿವಕ್ಕೆ ಬರೀ ಒಂದು ಇಕಾರ ಅಕಾರ. ಅಕಾರ ಹತ್ತಿದ್ರೆ ಹೆಣ ಆಯ್ತು, ಇಕಾರ ಹತ್ತಿದ್ರೆ ಶಿವ ಆಯ್ತು. ಆ ಶಿವಸ್ವರೂಪವೇ ನಾವಿದ್ದೀವಿ. ಯಾಕಂದ್ರೆ ನಾವಾಗೆ ಬಂದಿಲ್ಲ, ನಾವಾಗೆ ಸಾಯುವುದಿಲ್ಲ. ಅದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತಾರೆ. ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮ ನೋಡ್ಯಾರ ಆ ಗಿಡಕ್ಕದು ಊರ್ಲ ಹಾಕೋತಾರಲ್ಲ, ಎಣ್ಣೆ ಅದು ಕುಡಿತಾರಲ್ಲ, ಆತ್ಮ ಈ ಕುತ್ತಿಗೆದ ಏನು ಹಗ್ಗ ಹಾಕೊಂಡು ಕುತ್ಕೊಂಡು ಓಡಿ ಹೋಗ್ತದ. ಆತ್ಮಹತ್ಯೆ ಅಲ್ಲದು, ಜೀವಹತ್ಯೆ. ಬಳಸೋದು ಏನು ಬಳಸ್ತಾರ? ಆತ್ಮಹತ್ಯೆ. ಆತ್ಮಹತ್ಯೆ ಮಾಡ್ಲಿಕ್ಕೆ ಬರ್ತದೆ? ಬರಲ್ಲ. ಅವಿನಾಶಿಯಾದ ಆತ್ಮವೇ ಪರಮಾತ್ಮ. ಸ್ವಲ್ಪ ಸಂಸ್ಕಾರ ಕೊಟ್ಟು ಅದಕ್ಕೆ ನೋಡೋದು ಅಷ್ಟೇ ಕೆಲಸ. ಗೊತ್ತಾಗ್ತದೆ ಮಾಸ್ಟರ್? ಜೀವಹತ್ಯೆ ಯಾರು ಅನ್ನೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಹಗ್ಗ ಹಾಕೊಂಡು, ಕರೆಂಟ್ ಹಿಡಿದು, ಎಣ್ಣೆ ಕುಡಿದು, ಡಿಕ್ಕಿ ಹೊಡೆದು, ಏನೇನು ಬಡ್ದು ಆತ್ಮಹತ್ಯೆ ಆಗೋದಿಲ್ಲ. ಈ ಜೀವ ಏನು ಉಸಿರಾಟದಲ್ಲ, ಇದು ಹೊರಹೊಯ್. ಆ ವಿಷ್ಣುವೇ ಪರಮಾತ್ಮ ಆಗಿ, ಪರಮಾತ್ಮನೇ ದಕ್ಷಿಣಾಮೂರ್ತಿಯಾಗಿ ಹಲವಾರು ಪರಂಪರೆಗಳು ಹರಿದು ಬಂದು ಎಲ್ಲಿಗೆ ಬಂತಂದ್ರೆ, ನಮಗೆ ಸಿಕ್ಕ ಪುರಾಣ ಇತಿಹಾಸದ ಪ್ರಕಾರ ವಶಿಷ್ಠರು ಶ್ರೀರಾಮನಿಗೆ ಬೋಧಿಸ್ಯಾರ. ಶ್ರೀರಾಮ ತನ್ನ ಹೆಂಡತಿಯಾದ ಸೀತೆಗೆ ಬೋಧಿಸ್ಯಾನಿದು ತಾರಕ ಮಂತ್ರ, ತಾರಕ ಯೋಗ. ಮತ್ತು ರಾಮ ಬರೀ ಸೀತೆಗೆ ಬೋಧಿಸಿ ಬಿಟ್ಟಿಲ್ಲ, ವಶಿಷ್ಠರು ಆ ಹನುಮಂತನಿಗೆ ಬೋಧಿಸ್ಯಾರ. ಅದಕ್ಕೆ ಅವ ಹೆಂಗೆ ಕೂತಾನ? ಹನುಮಂತ ಕೂತಾನಿಲ್ಲ ನೋಡ್ರಿ.
ಆ ಹನುಮಂತ ಯಾಕೆ ಅಲ್ಲಿ ಕೂತ ಹೇಳ್ರು? ರಾಮ ಅಂದ್ರೆ ಯಾರು, ಸೀಟಿ ಅಂದ್ರೆ ಯಾರು? ಹನುಮಂತ ಇದು ಕ್ವಾಡ, ಇದು ಹನುಮಂತ, ಇದು ಗಿಡ 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 ಹಾರ್ಸ ನಾವು ನೋಡ್ಲಂದ್ರೆ ಹಲ್ಕಿ ಸೀತದ ಹಿಂಗೆ ದೂರ ಇದ್ದಿರ್ಲಿ. ಇದು ಹನುಮಂತ ಅಲ್ಲಪ್ಪ, ಅಲ್ಲ. ಅಂದ್ರೆ ಒಂದು ಹೋಲಿಕೆ ಕೊಟ್ಟಾರಷ್ಟೇ. ಹನುಮಂತ ಅಂದ್ರೆ ಮಾತಾಡ್ತಾನೆ, ಗಿಡದ ಕೂತವ, ಸನ್ನೆ ಹೋದ್ರೆ ಹೊಡಿತಾನೆ ಕಪಾಳಕ್ಕೆ. ಹೌದಲ್ಲ? ಹನ್ಯುವಂತ, ಹನ್ಯು ತರಿ ನೀಶಿ ನಡುವರ್ಗಿನ ತೆಗ್ಗ ಹನ್ಯು. ಇಲ್ಲಿ ಒಳಗೆ ಹೋಗ್ತಾನೆ ಹನುಮಂತ. ಒಳಗೆ ಹೋಗಿ 5 ವಿಧದ ವಾಯುಗಳನ್ನು ತಯಾರಿಸ್ತಾನ. ವಾಯುಪುತ್ರ ತರಿಲ್ಲ, ಮಾರುತಿ ಅಂತಾರಿಲ್ಲ. ಮಾರುತಿ ಅಂದ್ರೆ ಗಾಳಿ, ಗಾಳಿಯೇ ಹನುಮಂತ. ಇದು ಗುಡ್ಯಾಗ ಇಟ್ಟು ಬಾಲ ತಗೊಂಡು ಹಿಂಗೆ ಮಾಡಿದ ಹನುಮಂತ ಅಲ್ಲ. ಅದ್ರ ಇದು ಸಂಕೇತ ತಿಳಿತದಿಲ್ರಿ? ಹಾ, ಅವ ಯಾಕಂದ್ರೆ ರಾಮನ ಭಕ್ತ. ಈ ವಾಯು ಮೂಲಾಧಾರದಲ್ಲಿರತಕ್ಕಂಥ ಆ 3 ಸುರುಳಿ ಸುರುಳಿಯಾಗಿದ್ದ ನರಮಂಡಲದಲ್ಲಿ ಏನು ಈ ಪ್ರಕೃತಿಗೆ ಆಧಾರವಾಗಿರತಕ್ಕಂಥ ಪರಮಶಕ್ತಿಗೆ ಇವ ಹೋಗಿ ನಮಸ್ಕರಿಸ್ತಾನೆ. ಗೊತ್ತಾಯ್ತ್ರಿ? ಅದ್ರ ಸಂಕೇತ ಇವೆಲ್ಲ ಗುಡಿ ಗುಂಡಾರಗಳು ಮಾಡ್ಯಾರ. ಅದು ತಪ್ಪತ್ತು ಅನ್ನೋದಲ್ಲ. ಇಷ್ಟರ ತಿಳಿಲಿ ಇವ್ರ ಹತ್ತ ಇದನ್ನು ಇಲ್ಲೇ ಏನೇನೋ ಅಂದಂದು ಹೋಗ್ತಾರ ಅಂತ ಹೇಳಿ ಸುಮ್ಮನೆ ಹಿಂಗರಿ ಇವರು ಇದ್ರ ಮೇಲ್ರಿ ಹೋಲತ್ತ ಹನುಮಂತ ಮಾಡ್ಯಾರ. ಆ ವಾಯುವೇ 5 ವಿಧವಾಗಿ ಪ್ರಾಣ, ವ್ಯಾನ, ಉದಾನ, ಸಮಾನ, ಅಪಾನ ಅಂತೇಳಿ 5 ವಿಧವಾಗಿ ಆ ಹನುಮಂತನ ಶರೀರವನ್ನು ರಕ್ಷಿಸ್ತಾನೆ. ಆ ಕುಂಡಲಿನಿ ಯೋಗದೊಳಗೆ ಆ ರಾಮನ ರೂಪದಲ್ಲಿರ್ತಕ್ಕಂಥ ಪುರುಷ ಇವು 6 ಚಕ್ರಗಳನ್ನು ಭೇದಿಸಿ ಸಹಸ್ರಾರದಲ್ಲಿರ್ತಕ್ಕಂಥ ಯಾವುದು ಕೈಲಾಸ, ಸ್ವರ್ಗ, ನೀವೇನಂತೀರೇನ್ರಿ, ಅಲ್ಲಿ ಪ್ರಾಣಶಕ್ತಿಯಲ್ಲಿ ಒಯ್ಬೇಕು. ಇವರೆಲ್ಲ ಮಾಡ್ಯಾರದು. ಅಂದ್ರೆ ಬೆನ್ನ ಹತ್ತಾರ ಅವರು. ಇಲ್ಲಿ ಬೆನ್ನ ಹತ್ತ ಮಂದಿ ಏನಿದು ಏನು ಹೇಳ್ತಿ, ಯಾಕೆ ಹ್ಞೂ ಅಂತಾರ, ಇಲ್ಲಿ ಬಿಡಬಾರ್ದು ಇಲ್ಲಿಗೆ ಹತ್ತಾರ ಅವರು. ಗೊತ್ತಾಯ್ತು ರೀ? ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ತಾರಕ ಯೋಗ ಮಾಡಬೇಕು. ತಾರಕ ಯೋಗದ ಅರ್ಥ ಏನು? ತರ ಯತೀತಿ ಹಿ ಇತಿ ತಾರಕ. ಯಾವುದು ತನ್ನನ್ನು ಕುರಿತು ಹೇಳುತ್ತದೆಯೋ ಅದು ತಾರಕ. ಊರು ಮಂದಿ ಲೆಕ್ಕ ತಗೊಂಡು ಏನು ಮಾಡೋಣ? ಸಂತೆಗೆ ಹೋಗ್ಯಾರ. ಇದು ಅವರ ದೊಡ್ಡ ಊರಲ್ಲಿ ಸೈದಾಪುರ ಸಂತೆದ್ರು ವಿಪರೀತ ಜನ ಕೂಡ್ಯಾರ. ಒಬ್ಬ ಅಮಾಯಕ ಹೋಗ್ಯಾನ. ಎಷ್ಟು ಜನ ಒಬ್ಬೊಬ್ಬ. ಇವ್ರು ಎಲ್ಲಿ ಉಣ್ತಾರ, ರಾತ್ರಿ ಎಲ್ಲಿ ಮಕ್ಕೋತಾರ, ಇವ್ರು ಜಮಖಾನೆ ಎಟ್ಟಬೇಕು, ಇವ್ರಿಗೆ ಚಾದರ್ ಎಟ್ಟಬೇಕು, ಮಳೆ ಬಂದ್ರೆ ಎಲ್ಲಿ ಮಕ್ಕೋತಾರ, ಬರೀ ಅದೇ ಲೆಕ್ಕನೆ ಮಾಡ್ಕೊತ ಹೋದ ಹೊತ್ತು ಮುಣಗ್ತಾವ. ಅವ್ರು ಹೋಗಂಗೆ ಹೋಗ್ಬಿಟ್ರು, ಖಾಲಿ ಉಳ್ದ ಶಾಂತಿನೇ ಮಾಡಲಿಲ್ಲ. ತಿಳಿತಿಲ್ರಿ? ಅದು ಎಷ್ಟು ಜನ ಇವ್ರು ಉಣ್ತಾರೆ ಇಲ್ಲಿ, ಮತ್ತೆ ಇವ್ರಿಗೆ ಇವ್ರು ಸಂಜೆ ಮಾಡಿ ಮಕ್ಕೋತಾರೆ ಇಲ್ಲಿ, ಇವ್ರಿಗೆ ಜಮಖಾನೆ ಎಟ್ಟಬೇಕು, ಇವ್ರಿಗೆ ಹೊತ್ಕೊಳ್ಳೋದು ಚಾದರ್ ಎಟ್ಟಬೇಕು, ಮಳೆ ಬಂದ್ರೆ ಎಲ್ಲಿ ಮಕ್ಕೋತಾರ, ಬರೀ ತಿರ್ಗಾಡಿ ನೋಡಿದ್ರೆ ಹೊತ್ತು ಮುಳುಗುದು. ಹಂಗೆ ಅವ್ರು ಮಾರಿ ಗಂಟು ಕಟ್ಕೊಂಡು ಹೋಗಿದ್ರಿ ಒಬ್ಬನೇ ಕೊಡ್ತ. ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆ ಸಂತೆಯೊಳಗೆ ಹೋದ ಮೂರ್ಖನಂತೆ ಈಗ ನಮ್ದು. ಬರೀ ಇದೇ ಲೆಕ್ಕ ಹಾಕಂಡ್ ನಡೆದು ಕೊನೆಗೆ ಏನೂ ಇಲ್ಲ. ಇವ ತನ್ನ ಸಂತಿ ಮಾಡ್ಕೊಳಕ್ ಹೋದ, ಅಲ್ಲಿ ಏನೂ ಇದಿಲ್ಲ, ಎಲ್ಲ ಹೋಗಿತ್ತು. ಕಸ ಉಳಿದಿತ್ತೆಲ್ಲ, ಹಂಗ ಉಳಿತದ ಕಸ. ಶೀರ್ಯತೆ ಇತಿ ಶರೀರ. ಯಾವುದು ಅನ್ನದಿಂದ ಪೋಷಣೆಗೊಂಡು ಸುಂದರವಾಗಿ ದಪ್ಪಾಗಿ ಕಾಣಿಸ್ತದೆ ಅದು ಎದರಿಂದ? ಅನ್ನದಿಂದ. ಮತ್ತು ಅದರ ಕೆಲಸ ಏನು? ಕಂಬಿತ್ತಂತ ಸ್ವರ್ಗ್ತದ. ಈ ಶರೀರ ಇಂಥದ. ದೈಹ್ಯತೆ ಇತಿ ದೇಹ. ಯಾವುದು ಸುಡಲಿಕ್ಕೆ ಮತ್ತು ಮಣ್ಣಾಗ ಮುಚ್ಚಲಿಕ್ಕೆ ಇದು ಆಗಿದೆ ಅದು ದೇಹ ಅಂತ ಕರೆದಾರ. ಅದು ಮಣ್ಣಾಗ ಮುಚ್ಚಿ ಮಣ್ಣು ಮಾಡೋದಂತೂ ಬೇರೆ ಉಳಿತು, ಅದು ಆಗಲ್ದಕ್ಕಾದ್ರೆ ಕೆಲಸ. ಅದಕ್ಕೆ ಅಭಿಮಾನಿಯಾದಂಥವನಿ ಒಂದು ಆ ಶಿವನ, ಆ ಪರಮಾತ್ಮನ, ಆ ಪರಬ್ರಹ್ಮನ ಸ್ವರೂಪದಲ್ಲಿ ಕೂಡಿಕೊಳ್ಳುವುದೇ ಜ್ಞಾನದ ಮುಖ್ಯ ಗುರಿ. ಅದಕ್ಕೆ ಏನಂತಾರೆ, ಧ್ಯಾನದಲ್ಲಿ ದೇವರುಂಟೆ. ಧ್ಯಾನ ಒಂದು ವ್ಯಕ್ತಿಯನ್ನು ಕುರಿತು ಹೇಳ್ತಾರೆ. ಶಿವ ಅನ್ನೋದು ನೋಡಿ ಹೇಳ್ತಾರೋ, ನೋಡ್ಲಾರ್ದೆ ಹೇಳ್ಯಾರೋ. ಶಿವ ಶಿವ ಒಂದು ಪಂಚಾಕ್ಷರಿ ಮಂತ್ರ ಅಂದ್ರೆ ಆದ್ರೆ ಉದಾಹರಣೆ ತೋರಿ, ಶಿವಾಯ ನಮಃ. ಶಿವಗೆ ನೋಡ್ಯಾರ ನೀವು ಯಾರ್ರಿ? ಮತ್ತು ಅವನ್ದಾಗ ಧ್ಯಾನ ಮಾಡ್ಬೇಕು. ಯಾರು ಅವ ಹೇಳೋನು ನೋಡಿಲ್ಲ, ಕೇಳೋನು ನೋಡಿಲ್ಲ, ಕಡೆ ಇಬ್ರು ನೋಡುದಿಲ್ಲ.
ಆ ಶಿವನಿಗೆ ನೋಡೇ ಇಲ್ಲಲ್ಲ, ಸುಮ್ ಯಾವುದೋ ಒಂದು ಪುರಾಣ ಇತಿಹಾಸ ಮೇಲೆ ಶಿವನ ಒಂದು ನಿರ್ಮಾಣ ಮಾಡಿವಿ. ಅದು 33 ಕೋಟಿ ದೇವತೆಗಳು. ಭಾರತದೊಳಗೆ ಜನಸಂಖ್ಯೆ ಇಲ್ಲ ಅಷ್ಟು. ಸ್ವಾತಂತ್ರ್ಯ ಸಿಗೋ ಮುಂದ 36 ಕೋಟಿ ಇತ್ತು ಈ ದೇಶದ 47ನೇ ಇಸ್ವಿ ಒಳಗ. 33 ಕೋಟಿ ದೇವತೆಗಳು. ಆವಷ್ಟು ನಿಮಗೆ ಸಾಂಖ್ಯ ಯುಗದೊಳಗೆ ಗಣಪತಿ, ಬ್ರಹ್ಮ, ವಿಷ್ಣು ಆರ್ಯ ಒಳಗೆ ಕೆದರಿ ನೋಡ್ರಿ ಜರ. ಇಲ್ಲ ಡಾಕ್ಟ್ರಿಗೆ ಆಪರೇಷನ್ ಮಾಡಿ ಒಂದು ತೆಗೆದು ಕೊಡ್ರಿ ಒಳಗಿನ ದೇವ್ರನ್ರಿ ಒಳಗೆ. ಇಲ್ಲ, ಎಲ್ಲ ಕಲ್ಪನೆ. ಇಲ್ಲಿ ಕಲ್ಪನೆಯಲ್ಲಿ ಜಗತ್ತು. ಏಕಮೇವ ದ್ವಿತೀಯನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ. ಬರ್ಕೊಂಡೆ? ಹೇಳಪ್ಪ. ಏಕಮೇವ ದ್ವಿತೀಯನಲ್ಲಿ ತೋರ್ಪ ಈ ಲೋಕರಂಜನೆ ಕಲ್ಪನೆಯೊಳಗದ. ಏಕಂ ಏವಂ ದ್ವಿತೀಯಂ. ಅದ್ವಿತೀಯನಾದಂದ ಬ್ರಹ್ಮಾಂಡದ ಒಂದು ಅಧಿಪತಿ. ನಾವೇನು ಪರಮಾತ್ಮನೇನು ಶಿವಾರ ಅನ್ಬೇಕು, ಏನೇನು ಅನ್ನಲ್ಬೇಕು ಒಂದು ಹೆಸರ. ನಾವು ಅಂದಿದ್ದು ಅವೇನು ಸಿಟಿಗೆ ಬರ್ಬೋದು ಇದ್ಯಾಕಂದ್ರೆ ಕೇಳಿ. ಅವನಲ್ಲಿ ಏನು ತೋರ್ತದೆ ಈ ಜಗತ್ತು ಕಲ್ಪನೆಯಲ್ಲದ. ಇವತ್ತಿದ್ದಿದ್ದು ನಾಳೆಗೆ ಇರೋದಿಲ್ಲ. ನಾವು ಬರಮದಿ ಮನೆ ಇದ್ದಿದ್ದಿಲ್ಲ, ಮತ್ತಾಗ್ಯದ್ರ ಒಂದು ತಿಂಗಳದಾಗ ಬದಲಿ ಆಗ್ಯದ. ನಾನು ನಿಮಗೊಂದು ಕೇಳಿದ್ನಾರ, ಒಂದು ಗುಡಿ ಕಟ್ಲಿಕತ್ತಿದ್ರು ನೀರು ಹರಿತೀವಿ ಇಲ್ಲದ ತಂದ್ರೆ ಎಲ್ಲೂ ಬದಲಾವಣೆ ಹೊಂತದ, ಪ್ರತಿನಿತ್ಯ ಬದಲಾವಣೆ ಹೊಂತದ. ಇದೇನು ಪರಿವರ್ತನಶೀಲ ಇತಿ ಪ್ರಪಂಚ. ಇದರ ಗುಣಧರ್ಮ ಏನದ? ಪರಿವರ್ತನೆ ಹೊಂತದ, ಬದಲಾವಣೆ. ನೋಡ್ರಿ, ಕೂಸಿದ್ದಾಗ ನಮ್ಮನ್ನ ನಿಮ್ಮನ್ನ ಹೆಣ್ಮಕ್ಳು ಕಸ್ಕೊಂಡು ಮುದ್ದು ಕೊಡ್ತಿದ್ರು. ನನಗೆ ತಾನೆ ನೆದರ ಹಾಕತ್ತಿದ್ದಕ್ಕೆ ತಾಯಿ ಮುಸ್ತಿದ್ರು. ಈ ತಾರ ನಿನ್ನ ಮಗ ಎರಡು ಚಂದ. ಈಗ ಯಾರೇ ಮುದ್ದು ಕೊಡಂದ್ರೆ ಕೊಡಂಗಾರನು ಪಟ್ ಹೊಡಿತಾರೆ. ಅವನೇಲ್ಲ ಈಗ ಜರ ದಿನ ಭಾಳ ಆಗ್ಯಾವ. ಯಾಕಾಯ್ತು ಹಿಂಗ? ಆ ರೂಪ ಎಲ್ಲಿ ಹೋಯ್ತು? ಹೌದಲ್ಲ, ಅವಾಗ ಎಷ್ಟು ಮುದ್ದು ಕೂಸ ತಾಯಿ ನೆಳ ಅಲ್ಲಿ ಇದು ಒಯ್ಯೋದಲ್ಲ, ನೆದರ ಆಗ್ತದ, ಗಾಳಿ ಆಗ್ತದ ತಿಳಿದಕ್ಕೆ ತಗೊಂಡು ಒಯ್ತಿರ್ತಾಳ. ಈಗ ಎಲ್ಲಿ ಸುಡುಗಾಡಕ್ ಹೋದ್ರು ತಾಯಿ ಕೇಳೋದಲ್ಲ. ಎಲ್ಲಿ ಸೈರನಂಗೆ ತಿರುಗಾಡ್ಲಕ್ ಹೋಗಿದ್ದಿ? ನೋಡ್ರಿ ತಾಯಿ ಮಾತ. ಎಲ್ಲಿ ಸುಡುಗಾಡಕ್ ಹೋಗಿದ್ದೇನು? ಯಾಕ? ಹಿಂಗೆ ಈ ಜಗತ್ತಿನ ನೇಮಿ ಹಿಂಗೆ ಅದ. ಮತ್ತೊಮ್ಮೆ ಕೊಟ್ಟು ನೋಡ್ತು ಸೃಷ್ಟಿ ರೂಪ ನಮಗ. 16ರಿಂದ 24 ವರ್ಷಗಳವರೆಗೆ ಸುಂದರ ರೂಪ ಕೊಟ್ಟಿರ್ತದ. ಒಮ್ಮೆ ಕೂಸಿದ್ದಾಗ ಕೊಟ್ಟಿರ್ತದ, ಕೆಡಿಸ್ಕೊಂಡೆವು. ಈ 16ರಿಂದ 18ರಿಂದ 24 ವರ್ಷ ಆಗುತ್ತ ಮತ್ತೆ ಚರುವಾಗಿರ್ತ ಕಾಣ್ತಾವಿಲ್ಲ. ಹರೇಕ ಹಂದಿ ಸಹಿತ ಚಂದ ಕಾಣ್ತಾರ ಅಂತಾರಿಲ್ಲ. ಹೆಣ್ಣೆ ಅಲ್ಲಿ ಗಂಡಿಯಲ್ಲಿ ಚಂದ ಕಾಣ್ತಾವಿಲ್ಲ. ಅವಾಗ ಗದ್ದಲ್ ಬಿದ್ದೆವು. ಖರಾಸ್ ಮತ್ತೆ ಶುರು ಅದ. ಗಲ್ಲೊಳಗೆ ಹೋಯ್ತು, ಕಣ್ಣು ಕಾಣೋದು, ಕಿವಿ ಕೇಳೋದು, ಕೂದಲು ಬೆಳಗಾದು, ಕೈ ಒಣಗಲ್ಕತ್ತದು, ಹಲ್ಲು ಹಾಲು. ಮತ್ತು ರಕ್ಷಣೆ ಮಾಡ್ಕೊಳ್ಳಿಲ್ಲ ನಾವು ಬೇರೆ ಚಟಕ್ಕೆ ಬಿದ್ದೆವು. ಹಿಂಗಾಯ್ಕೊತ್ತು. ಕಡೆಗೆ ಏನಾಗ್ತದ? ಯೋಗ ಮಾಡದೇ ಇದ್ರೆ, ಈ ಶರೀರಕ್ಕೊಂದು ನಾವು ದುಡಿಮೆ ಕೊಡದೇ ಇದ್ರೆ, ಸಾಕ್ಷಾತ್ಕಾರ ಮಾಡಿಕೊಳ್ಳದೇ ಇದ್ರೆ, ಅವ್ರು ಯಾಕೆ ಇಟ್ಕೊಂಡು ಕೂತಾರ? ಮಣ್ಣಾಗರೆ ಒತ್ತಾರ, ಮುಚ್ಚೇರಿ ಬಿಡ್ತಾರ. ಬೇಕಾದಷ್ಟು ಶ್ರೀಮಂತನ, ಬೇಕಾದ ಒಯ್ರಿ ಏನು ಮಳಿ ಎದ್ದದ, ಬರೋರಿಗೆ ಹೋಗ್ಬೇಕು ಮಂದಿ, ಉಂಡಿಲ್ಲ ತಿಂದಿಲ್ಲ, ಏನಿದ್ರೆ ಬರ್ತಾನವ. ಸುಮ್ಮನೆ ಎಷ್ಟು ತಳ್ತೀರಿ? ಮಂದಿ ಚಿಡುಪುರ್ಸಲ್ ಗತ್ತದ, ಊರಿಗೆ ಹೋಗ್ತಾರ, ಮಾಡಿದ್ದದ, ಮೆಣಸಿನ ಗತ್ತದ, ಸಟ್ನೆ ಹೊರ್ರಿ ನಿಂತದ. ಅಂತ ಮನಿ ಮ್ಯಾಲ ಮನಿ ಕಟ್ಟಿಸೋನಿ ದೌಡ್ ಹೋಗಿರ್ತಾರ. ಮನೆಯೇ ಕಟ್ಟಿಸಿದಿ ಮಾಡಿ ಹೋಗೋದು ಬಂತಲ್ಲ ನಾಳಿ. ಕಂಬಳಿದ್ ಮಾಡ್ಯಾರ ಜೋಳಿ, ಹೊತ್ಕೊಂಡು ಹೋಗ್ತಾರ ಹಾಳಿಗೆ, ಇಟ್ಟು ಬಂದು ಉಣ್ತಾರ ಹೋಳಿಗೆ ಎತ್ತ. ಎಂಥದಾದ್ರೆ ಇಲ್ಲ. ಇಷ್ಟು ಕನಿಷ್ಠ ಆಯ್ತಲ್ಲ, ಕೊನೆಗೆ ಸೇರಿ ಹೆಣ ಅಂತಾರ. ಅಲ್ಲಿ ಮಣ್ಣು ಮಾಡಿದ್ದು ನೋಡಿದ್ರಂದ್ರೆ ಹಾಯದ್ರ ಸಮೀಪ. ಅಲ್ಲಿ ಸತ್ತಾನ ಎಲ್ಲರಿಗೂ ಬಡ್ಕೊಳಕತ್ತೇನತ್ತವ. ನೋಡು, ಬಡ್ಕೋತಾರೆ. ಸತ್ರು ಅವನು ಅಂಜಿಕ್ ಹೋಗೋದು ಇದ್ದಾಗ ಅಂತ ಬಿಟ್ಟು. ಅದಕ್ಕೆ ಶರಣರಸ ಇದ್ರ ಬದಲು ಕಿರಿ ಕೊಟ್ಟು ಮಲ್ಕೋತೀವಿ. ಶರಣರಸ ಯಾಕೆಂದ್ರೆ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಾರ, ಸ್ವರೂಪ ಸಾಕ್ಷಾತ್ಕಾರ ಆಗ್ಯದ, ಜ್ಞಾನ ನಿಧಿಗಳಾಗ್ಯಾರ. ಆರು ನಾನಂದರಿ ವಿಷಮ ಸಂಸಾರದ ಕನಸಂದರಿ ಇದೇ ಮಾರ ಮರ್ಧನ ನೋದಿಸುವ ಪರಿ ಎಂದರಿಲ್ಲ ನಿಜಗುಣರು. ಯಾರು ನಾನೆಂದು ಮೊದಲು ತಿಳ್ಕೊ. ನೀನೇ ನಿನಗೆ ಗೊತ್ತಿದ್ದಾಗ ಏಟು ದೇವ್ರು ಪೂಜೆ ಮಾಡ್ಲಿಕ್ಕತ್ತಿದ್ದಿಲ್ಲ. ಅವೇನ್ ಮಾಡ್ತಾವಮ್ಮ? ಒಂದೆರಡು ದಿನ ಬಿಟ್ಟರೆ ಮರುದಿನ ಬಂದು ಕಲ್ಲು ಹೊಡಿತಾವ. 2 ದಿನ ಬಂದಿಲ್ಲ ನಿಂತಿರ್ತಾವ. ಕಾರಣವಿಷ್ಟೇ, ಅಸ್ತಿತ್ವದಲ್ಲಿ ನಂಬಿಕೆ ಬರಲಿ.
ಗೊತ್ತಾಯ್ತು ರೀ. ಯಾಕಪ್ಪ ಎಷ್ಟೈತೆ ಟೈಮ್? ಅಲ್ಲ, ಎಷ್ಟೊತ್ತಿಗೆ ಶುರುವಾಗ್ಯದ? ಎಷ್ಟು ಟೈಮ್ ಐತೆ ಅಂತ? 4 ಗಂಟೆಗೆ ಶುರುವಾಗಿದೆ. 1.5 ತಾಸು ಆಯ್ತದ. ಏನು ಪ್ರಾಸ್ತಾವಿಕ ಏನ ಹೇಳೋಣ, ಉಪದೇಶ ಕೊಡೋಣ? ಇದು ಪ್ರಾಸ್ತಾವಿಕ ಉಪದೇಶ ಅಲ್ಲ, ಇನ್ನು ತಾರಕ ಉಪದೇಶ ಅಲ್ಲ ಇದು. ಏನು ಹೇಳ್ತೀರಿ ಹೇಳ್ರಿ, ನಿಮ್ಮ ಮ್ಯಾಲ ಹೇಳಂದ್ರೆ ಏನೋ ಹೇಳ್ತೀನಿ. ಇನ್ನೊಂದು ಅರ್ಧ ಗಂಟೆ ಹೇಳಮ್ಮ. ಸ್ವಲ್ಪ ಸಾಂಖ್ಯ ಬಗ್ಗೆನೇ ಪ್ರಸ್ತಾಪ ಮಾಡ್ರಿ. ಸಾಂಖ್ಯ ಯೋಗ ನಿಮ್ಗೆ ಹೇಳಿದ, ಅದನ್ನ ಒಂಚೂರು ಪ್ರಸ್ತಾವನೆ ಮಾಡ್ರಿ. ಪ್ರಸ್ತಾವನೆ 7 ಚಕ್ರಗಳಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತಕ್ಕಂಥ 7 ಚಕ್ರಗಳಲ್ಲಿ ಈ ಶರೀರದೊಳಗೆ ಅವ. ಇವು ಮುಂದೆ ಗುರುತ ತರವಾಗಲಿ ಮನಿ ಅಲ್ಲ, ಮನಿ ಒಳಗಿರ್ತದೆ, ಇಲ್ಲಿ ಬಾಗಿಲು ಅಲ್ಲಿರ್ತದೆ. ಇವು ತರವಾಗಲ ಮನಿ ಎಲ್ಲಂದ್ರೆ ಬೆನ್ನು ಹುರಿ, ಬೆನ್ನೆಲುಬಿನಲ್ಲಿ ಬ್ರಹ್ಮನಾಡಿ ಅಥವಾ ಸೂಕ್ಷ್ಮವಾದ ಒಂದು ನಾಡಿ ಅದ. ಅದು ಟೆಲಿಸ್ಕೋಪಿಗೂ ಕಾಣೋದಿಲ್ಲ, ಮೈಕ್ರೋಸ್ಕೋಪಿಗೆ ಕಾಣ್ತದೆ. ಅಷ್ಟು ಸೂಕ್ಷ್ಮ ಕಣ್ಣಿದ್ದವನಿಗೆ. ಎಷ್ಟು ಸಣ್ಣದಂದ್ರೆ ವಾಲಾಗ್ರ ಶತಭಾಗದಷ್ಟು. ವಾಲ್ ಅಂದ್ರೆ ಕೂದಲ. ಇದನ್ನು ಉದ್ದು 100 ಕೊಯ್ದಾಗ ಎಷ್ಟು ಸಣ್ಣದ ಅಷ್ಟು ಸಣ್ಣದ. ಅಷ್ಟೊಳಗಿಂದ ಕುಂಡಲಿ ಮಾರ್ಗದಿಂದ ನಾವು ಪ್ರಾಣ ಎತ್ತಿ ಇಲ್ಲಿ ಆದಾಗ ಸಾಕ್ಷಾತ್ಕಾರ ಆಗ್ತದೆ. ಗೊತ್ತಾಗ್ತದ್ರಿ? ಅಲ್ಲಿ ಮೂಲಾಧಾರದಲ್ಲಿ ಗಣಪತಿ, ಸ್ವಾಧಿಷ್ಠಾನದಲ್ಲಿ ಬ್ರಹ್ಮ, ಮಣಿಪೂರಕದಲ್ಲಿ ನಾರಾಯಣ, ಆಜ್ಞಾಚಕ್ರ ಇದು ಅನಾಹತದಲ್ಲಿ ರುದ್ರ, ಕಂಠದಲ್ಲಿ ಜೀವಾತ್ಮ, ಇಲ್ಲಿ ಆತ್ಮರಾಮ. ಆಮ್ ಅಂದ್ರೆ ಯಾರು? ನಂದು, ನಾನು, ನನ್ನಿಂದ, ನನಗೆ ಅಂತೀವಿ. ಇಲ್ಲ, ಇದು ಯಾರು ಹೊಲ? ನನ್ನ ಹೊಲ. ಹಿಂದೆ ಏಸು ಮಂದಿ ಅಂದಾರಲ್ಲ, ಅದು ನನ್ನ ಹೊಲ ಅಂತ. ನೀ ಅಂತಿ ಇರತಾನತಿ, ಮತ್ತು ಮುಂದೆ ಮಕ್ಕಳತ್ತಾರ. ಅದ್ರೇನು ಮಾಡಾರೆ? ಅದು ಯಾರಾದ್ರೆ ಮಾಸ್ತರು? ಅದು ನಂದ್ರಿ. ಅದು ನೀವು ಹುಟ್ಟಿದ್ಗಿಂತ ಮೊದಲು ಯಾರ್ದಿತ್ತು? ಅದಕ್ಕೆ ಮೊದಲು ಯಾರ್ದಿತ್ತು? ಬೇಡ್ರಿ, ನಿಮ್ಮ ಮಕ್ಕಳು ನೀವು ಹಾದು ಬಳಕ ನಿಮ್ಮ ಮಕ್ಕಳು ನಂದತ್ತಾರ ಅಂದ್ರೆ ಯಾರ್ದು ಕಾಯಂ ಅಲ್ಲೇ ಅಲ್ಲ ಹೊಲ. ಹಂಗೇನು ಹೇಳ್ಕೊತೀವಿ ಹೊಂಟು ಜಗತ್ತು ಹುಟ್ಟಿದ ಹೊಲ ಅಲ್ಲೇ ಅಲ್ಲ. ಈ ಯಜಮಾನ್ರು ಹೋಗ್ತೀಯಾರ ಹಂಗೆ. ಹೆಂಗೆ ಹೋಗ್ತಾರ? 4 ಮಂದಿ ಹೊರತಾರ ನೋಡ್ರಿ. ಅದು ಒಳಗೆ ಕುಂಡ್ರಿಸಿ ಕಟ್ಟಿರ್ತಾರ, ಏನೇನೇನೇನೇನು ಕಟ್ಸಿ ಮಂಟಪ. ಅದು ಅವ ಮರಕ ಈ ಒಂದು ತುತ್ತು ಯಾರಿಗೆ ದಾನ ಮಾಡ್ತಿದ್ದಿಲ್ಲ. ದೇವ್ರಿಗೆ ಕಡ್ಸದ್ ಕೊಡ್ಲಕ್ಕ ಒಂದು 10 ರೂಪಾಯಿ ಕೊಡಿದ್ರು ಕೊಡ್ತಿದ್ದಿಲ್ಲ. ಅದು ಒಂದು ಸ್ವಲ್ಪ ಅವ್ರು ಹೊರ ಮುಂದೆ ಒಂದು ತೆಗ್ಗ ಹೊಡ್ಡಿರ ಹಿಂಗ ಮಾಡ್ತಾರೆ. ಒಬ್ಬ ಏನಂದ, ಈ ಮಗ ನೋಡ್ರಿ ಇದ್ರಾಗ ಏನೂ ಇಲ್ಲತ್ತ ನೋಡ್ರಿ, ಒಳಗ್ ಕೂತು ಈ ಸ್ಥಿರ ಬೇಡದ್ರೆ ಒಂದು 10 ರೂಪಾಯಿ ಪಟ್ಟಿ ಕೊಟ್ಟಿದ್ದ. ಒಂದು ತುತ್ತು ಅನ್ನ ಹಾಕಂದ್ರು ನಡಿಯತ್ ಬದರಿಸ್ತಿದ್ದ. ಈಗ ಹೊಂಟಾನ ನಮಗೆ ಹೇಳ್ತಾನ ನೋಡ್ರಿ ಏನೂ ಇಲ್ಲ ತಿಂತೀರಿ ಅಂತ. ಅದು ಸಡ್ಲು ಕಟ್ಟಿರ್ತಾರ. ಈ ಕಡೆ ಹೊರನ ಹಿಂಗಾದ, ಈ ಕಡೆ ಹೊರನ ಹಿಂಗಾಗ್ಯಾನ, ಹಿಂಗ ಮಾಡ್ತಿರ್ತಾನ. ಇವ್ರು ಹದಿ ಹೊಡಿತಿರ್ತಾರ ಆ ತಾಳ್ನ ಹಿಂಗ. ಖರೆ ಇದು ನಿಮ್ಮದತ್ತ ನಾವು ಹಂಗ ನಾವೇನದ ಇದ್ದಾಗೆಲ್ಲ ಇದು ಮಾಡಿಕೊಂಡು ಈ ಚಕ್ರಗಳಲ್ಲಿ ಧ್ಯಾನ ಮಾಡಿ ಅಂದ್ರೆ ಅರ್ಥಾತ್ ಅಲ್ಲಿ ಯಾಕೆ ವಿಘ್ನೇಶ್ವರ, ಬ್ರಹ್ಮ, ನಾರಾಯಣ, ರುದ್ರ, ಜೀವಾತ್ಮ, ಆತ್ಮರಾಮ, ಸದ್ಗುರು ಯಾಕೆ ಹೇಳಿವಿ ಅಂದ್ರೆ ಬಲೆ ದೌಡು ನಂಬುತ್ತೀವಿ ದೇವ್ರಿಗೆ ಅಂದ್ರೆ. ಅಲ್ಲಿ ಪಾಲಿಕೆ ಹೊಂಟಿದ್ರು ಕುರುಬರು ಡೊಳ್ಳ ತಗೊಂಡು ಓಡೇ ಹೋಗ್ತೀವಿ ನಮಸ್ಕಾರ ಮಾಡ್ಲಿಕ್ಕ. ಹೌದಲ್ಲ? ಊಟನೂ ಬಿಟ್ಟು ಹೋಗ್ತೀವಿ ದೇವ್ರದಲ್ಲ. ಅಷ್ಟು ಭಯ ದೇವ್ರು. ಹೌದಲ್ಲ? ಹೋಗಲ್ರಿಕ. ಒಂದು ಮಾತಿನ ಸಲುವಾಗಿ ಹೇಳ್ತೀನಿ, ಇವೆಲ್ಲ ಬಿಡ್ಸಕ್ ಬಂದಾನಂದಿರಿ. ಮತ್ತೆ ಮಾಡ್ರಿ ನಿಮ್ಗೇನಿಲ್ಲ. ಯಾಕಂದ್ರೆ ದೇವರು ನೀನೇ. ನಿಮಗೆ ಇದು ಹೇಳಿ ಕೊಡ್ತೀನಿ ಸೂತ್ರ. ಇವು ಯಾಕೆ ಹೇಳಿವಂದ್ರೆ ಅವು ಕೆಲವು ಆ ಚಕ್ರಗಳೇ ನಮ್ಮ ಶರೀರವನ್ನು ನಿಯಂತ್ರಣದಲ್ಲಿ ಇಟ್ಟಾವು. ಮೂಲಾಧಾರ ಗುದದ್ವಾರದ ಹತ್ತಿರ ಎಲ್ಲವೂ ಇದ್ರೆ ಚೂಪ ಆ ಸಂಧಿಯೊಳಗೊಂದು ನರಮಂಡಲದ ಚಕ್ರದ ಗ್ರಂಥಿ ಎಷ್ಟು ಸಣ್ಣ ಅಂದ್ರೆ ಅದು ಕಚ್ಕಚಿಕ್ಕಿಂತಲೂ ಸಣ್ಣದ. ಅದಕ್ಕೆ ನಾವು ವಾಯುವಿನಿಂದ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ಗಳನ್ನು ಹರಿಸ್ತೀವಿ, ತಗೋತೀವಿ. ಅದು 600 ಸಲ ಹೋಗ್ತದೆ ಈ ಗಾಳಿ ಅಲ್ಲಿ. ಅದ್ರ ಸೂಕ್ಷ್ಮಾಂಶ ಸ್ಥೂಲ ಅಲ್ಲ. ಅಲ್ಲಿ ಒಟ್ಟು ಗಾಳಿ ಹೋದ್ರೆ ಗತಿ ಏನಾದಿತ್ತು.
ಸೂಕ್ಷ್ಮ ಬೇರೆ ಸ್ಥೂಲ ಬೇರೆ. ಹೌದು. ಅದು ಆ ಚಕ್ರ ಚಾಲು ಇಡ್ತದೆ. ಹ್ಮ್. ಮತ್ತು ಅಲ್ಲಿ ಗಾಳಿ ಹೋಗಲಿಲ್ಲ ಎಲ್ಲರ ಏಲ ತಟ್ಟಲು ಕತ್ತು ಅಂದ್ರೆ ಅದು ಚಕ್ರ ಬಂದಾಯ್ತು ಸಂಡಾಸ ಆಗೋದು ಅಥವಾ ವಿಪರೀತ ಆಗೋದು ಅಥವಾ ಮೂಲ ವೇದಿ ಹೆಚ್ಚಾಗೋದು. ಮೂಲ ವೇದಿ ಇಲ್ಲ ಗುದದ್ವಾರದಲ್ಲಿ ಆಗೋ ರೋಗಕ್ಕೆ ರಕ್ತ ಆಗೋದು. ಈಗ 18 ನಮೂನೆ ಬರ್ತವೆ. ಯಾಕಂದ್ರೆ ಅದ್ರ ಮೇಲೆ ಲಕ್ಷ ಇಲ್ಲ. ಇನ್ನು ಸ್ವಾಧಿಷ್ಠಾನ ಟಿವಿ ಇಲ್ಲಿದ್ದರೂ ರಿಮೋಟ್ ಇಲ್ಲದ. ಹೌದು. ಅದಕ್ಕೆಲ್ಲ ಸರಿಯಾಗಿ ನಾವು ಅಲ್ಲಿ 6,000 ಸಲ ನಾವು ತಗೊಂಡು ಗಾಳಿಯ ಸೂಕ್ಷ್ಮಾಂಶ ಹೋಗಿ ಅದು ಚಾರು ಇಟ್ಟದ್ದು ಗೊತ್ತಾದ್ರೆ. ಮತ್ತು ಗಾಳಿ ಸರಿ ಹೋಗಿಲ್ಲ ಅಂದ್ರೆ ಬರಬರಿ ಆಗೋದ್ರಲ್ಲಿ ಯಾವುದೋ ಕೆಲಸ ಯಾವುದ್ರಲ್ಲಿ ಮೂತ್ರ ರಕ್ತಮೂತ್ರ ಶಕ್ತಿ ಅಥವಾ ಶೀಘ್ರ